ನಾನು ನೀವು ಈ ವರ್ಷದ ಕಡೆಯ ಭಾನುವಾರದಲ್ಲಿ ನಾವು ಬಂದಿದ್ದೇವೆ. 2024ನೇ ವರ್ಷದ ಕಡೆಯ ದಿನಗಳಿಗೆ ನಾನು ನೀವು ಸಹ ಬಂದಿದ್ದೇವೆ. ಈ ಒಂದು ವರ್ಷದ ಈ ಕಡೆಯನ್ನು ತಲುಪಿರುವಂಥ ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ಕಾರ್ಯವನ್ನು ನಾನು ನೀವು ಮಾಡಬೇಕಾಗಿದೆ. ಆ ಮುಖ್ಯವಾದ ಕಾರ್ಯ ಏನು ಅನ್ನೋದನ್ನು ಈ ದಿನದಲ್ಲಿ ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡಿ ನೋಡೋಣ. ಕೀರ್ತನೆಗಳ ಪುಸ್ತಕ 77ನೇ ಅಧ್ಯಾಯ ವಾಕ್ಯಗಳು 10-11 ನಾವು ಓದಿ ನೋಡೋಣ. ಮತ್ತು ನಾನು ಅಂದುಕೊಂಡದೇನೆಂದರೆ, ಹೀಗೆ ನಡೆಸುವುದು ನನ್ನ ಬಲಹೀನತೆಯೇ. ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು. ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ಈ ವಾಕ್ಯಗಳನ್ನು ನಾವು ಓದುವಾಗ ಕೀರ್ತನೆಗಾರನು ಕೆಲ ಮಾತುಗಳನ್ನು ತಾನು ಹೇಳ್ತಾ ಇದ್ದಾನೆ. ತಾನು ಹೇಳೋ ಮಾತೇನಂತಂದರೆ, ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು ಅಂತ ಹೇಳಿ, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು ಅಂತ ತಾನು ಹೇಳುವಂಥದ್ದನ್ನು ಈ ವಾಕ್ಯಗಳಲ್ಲಿ ನಾವು ಕಾಣ್ತೇವೆ. ನಾನು ನೀವು ಈ ವರ್ಷದ ಕಡೆಗೆ ಬಂದಿದ್ದೇವೆ. 2024ನೇ ವರ್ಷದ ಕೊನೆಯ ಆರಾಧನೆಯ ಸಮಯಕ್ಕೆ ನಾವು ಬಂದಿದ್ದೇವೆ. ಆದರೆ ಇಲ್ಲಿಗೆ ಬಂದು ತಲುಪಿರುವಂಥ ನಾವು ಇವತ್ತು ಒಂದು ಮುಖ್ಯವಾದ ಕೆಲಸವನ್ನು ಮಾಡಬೇಕು. ಆ ಮುಖ್ಯವಾದ ಕೆಲಸ ಏನು ಅಂತಂತಂದರೆ, ಕೀರ್ತನೆಗಾರನು ಏನನ್ನು ಮಾಡಿದ್ನೋ ಅದನ್ನು ನಾನು ನೀವು ಮಾಡಬೇಕು. ಕೀರ್ತನೆಗಾರನು ಮಾಡಿದ ಕೆಲಸ ಏನು? ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು ಅಂತ ಹೇಳ್ತಾನೆ. ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು ಅಂತ ತಾನು ಹೇಳ್ತಾನೆ. ಅದೇ ರೀತಿಯಾಗಿ ಈ ವರ್ಷ ಕಡೆಯನ್ನು ತಲುಪಿರುವಂಥ ನಾವು ಈ ವರ್ಷದ ಪ್ರಾರಂಭದಿಂದ ಈ ಕಡೆಯವರೆಗೂ ದೇವರು ನಮಗೆ ಮಾಡಿರುವಂಥ ಕಾರ್ಯಗಳನ್ನು ನೆನೆಸುವಂಥವರಾಗಿರಬೇಕು. ಕರ್ತನ ಭುಜಬಲ ನಮಗಾಗಿ ಪ್ರಕಟವಾದದ್ದನ್ನು, ದೇವರು ನಮಗಾಗಿ ಮಾಡಿದಂಥ ಅದ್ಭುತಗಳನ್ನು ಈ ದಿನಗಳಲ್ಲಿ ನಾವು ನೆನೆಸಿಕೊಂಡು ಜ್ಞಾಪಿಸಿಕೊಳ್ಳುವಂಥವರುಗಳಾಗಿ ಇರಬೇಕು. ಹಲ್ಲೆಲೂಯಾ. ಈ ವರ್ಷದ ಜನವರಿ ತಿಂಗಳಿಂದ ಹಿಡಿದು ಈ ಡಿಸೆಂಬರ್ ಈ ಕಡೆಯ ದಿನಗಳವರೆಗೂ ಸಹ ದೇವರು ನಮಗಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ನಾನು ನೀವು ಜ್ಞಾಪಕ ಮಾಡಿಕೊಳ್ಳುವಂಥವರುಗಳಾಗಿ ಈ ದಿವಸದಲ್ಲಿ ನಾವು ಕಂಡು ಬರಬೇಕು. ಕೀರ್ತನೆಗಾರನು ದೇವರ ಭುಜಬಲ ಪ್ರಕಟವಾದದ್ದನ್ನು ನಾನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ, ದೇವರ ಅದ್ಭುತಗಳನ್ನು ನಾನು ನೆನಪು ಮಾಡಿಕೊಳ್ಳುತ್ತೇನೆ ಅಂತ ಹೇಳೋದನ್ನು ನಾವು ಕಾಣ್ತೇವೆ. ನಾನು ನೀವು ಇವತ್ತು ಸಹ ಈ ವರ್ಷವೆಲ್ಲ ದೇವರು ನಮಗೆ ಮಾಡಿರುವ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳುವಂಥವರುಗಳಾಗಿ ಇರಬೇಕು. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಟ್ಟದ್ದು, ದೇವರು ನಮ್ಮನ್ನು ಎಲ್ಲ ಕೇಡಿಗೆ ತಪ್ಪಿಸಿ ಕಾದುಕೊಂಡದ್ದು, ದೇವರು ನಮ್ಮನ್ನು ಈ ವರ್ಷವೆಲ್ಲ ಪೋಷಿಸಿದ್ದು, ಅಗತ್ಯಗಳನ್ನು ಸಂಧಿಸಿದ್ದು, ನಮಗೆ ಬೇಕಾದ ಕೆಲಸಗಳನ್ನು ಕೊಟ್ಟಿದ್ದು, ನಮಗೆ ಬೇಕಾದ ವ್ಯಾಪಾರಗಳನ್ನು ಕೊಟ್ಟಿದ್ದು, ನಮಗೆ ಬೇಕಾಗಿರುವಂಥ ಆದಾಯವನ್ನು ಕೊಟ್ಟಿದ್ದು, ನಮಗೆ ಬೇಕಾದ ಆರೋಗ್ಯವನ್ನು ಕೊಟ್ಟಿದ್ದು, ನಮ್ಮನ್ನು ಎಲ್ಲ ಕೇಡಿಗೂ ತಪ್ಪಿಸಿ ಅವರು ಕಾದುಕೊಂಡದ್ದು, ಎಲ್ಲ ಕೆಟ್ಟ ಮನುಷ್ಯರುಗಳಿಗೂ ದುಷ್ಟ ಜನಗಳಿಗೆ ಅವರು ಬಿಡಿಸಿ ಕಾದುಕೊಂಡದ್ದು, ನಮಗೆ ಬೇಕಾದ ಸಮಾಧಾನವನ್ನು ಕೊಟ್ಟದ್ದು, ನಮಗೆ ಬೇಕಾದ ಕೃಪೆಯನ್ನು ಕೊಟ್ಟದ್ದು, ನಮಗೆ ಬೇಕಾದ ಬಲವನ್ನು ಕೊಟ್ಟದ್ದು. ಹೀಗೆ ದೇವರು ನಮಗೆ ಮಾಡಿರಬಹುದಾದ ಕಾರ್ಯಗಳು ಎಷ್ಟೋ ಆಗಿರುತ್ತೆ. ಆದರೆ ದೇವರು ನಮಗೆ ಮಾಡಿದ ಆ ಕಾರ್ಯಗಳನ್ನೆಲ್ಲ ಈ ಕಡೆಯ ದಿವಸಗಳಲ್ಲಿ ನಾನು ನೀವು ಸ್ಮರಿಸುವವರಾಗಿ ಇರಬೇಕು. ಹಲ್ಲೆಲೂಯಾ. ಕೇವಲ 2024ನೇ ವರ್ಷದಲ್ಲಿ ದೇವರು ನಮಗೆ ಮಾಡಿದ ಕಾರ್ಯಗಳನ್ನು ಮಾತ್ರ ಅಂತ ಅಲ್ಲ, ಆದರೆ ನಾವು ಕರ್ತನ ಬಳಿಗೆ ಬಂದ ಪ್ರಾರಂಭದಿಂದ ಇದುವರೆಗೂ ದೇವರು ನಮಗೆ ಅನೇಕ ವರ್ಷಗಳು ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಅವೆಲ್ಲವನ್ನು ನಾವು ಸ್ಮರಿಸುವವರಾಗಿ ನೆನಪು ಮಾಡಿಕೊಳ್ಳುವಂಥವರುಗಳಾಗಿ ನಾನು ನೀವು ಇರಬೇಕು. ಹಲ್ಲೆಲೂಯಾ. ಕೀರ್ತನೆಗಾರನು ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುತ್ತೇನೆ, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುತ್ತೇನೆ ಅಂತ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಇವತ್ತು ನಾನು ನೀವು ಆ ಕಾರ್ಯವನ್ನು ಮಾಡಬೇಕಾಗಿದೆ. 2024ರಲ್ಲಿ ದೇವರು ನಮಗೇನು ಮಾಡಿದ್ರು, ನಾವು ಕರ್ತನ ಬಳಿಗೆ ಬಂದಂಥ ಪ್ರಾರಂಭ ವರ್ಷಗಳಿಂದ ಇದುವರೆಗೂ ದೇವರು ನಮಗೇನೆಲ್ಲ ಮಾಡಿದ್ದಾರೆ ಅವೆಲ್ಲವನ್ನ ನಾನು ನೀವು ಇವತ್ತು ನೆನಪು ಮಾಡಿಕೊಳ್ಳುವಂಥವರುಗಳಾಗಿರಬೇಕು. ಹಲ್ಲೆಲೂಯಾ. ದೇವರು ನಮಗಾಗಿ ಮಾಡಿದ ಕಾರ್ಯಗಳನ್ನು ನಾವು ಯಾಕೆ ನೆನಪು ಮಾಡಿಕೊಳ್ಳಬೇಕು? ದೇವರು ನಮಗೆ ಮಾಡಿದ ಕಾರ್ಯಗಳನ್ನು ನಾವು ಯಾಕೆ ನೆನಪು ಮಾಡಿಕೊಳ್ಳಬೇಕು ಅಂತಂದರೆ, ದೇವರು ನಮಗೆ ಮಾಡಿದ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವಾಗಲೇ ನಮಗೆ ದೇವರು ಎಷ್ಟು ಒಳ್ಳೆಯವರು ಅನ್ನೋದು ಅರ್ಥ ಆಗೋದು. ಹಲ್ಲೆಲೂಯಾ. ದೇವರ ವಾಕ್ಯದಾದ್ಯಂತ ನಾವು ನೋಡುವಾಗ ಕರ್ತನು ಒಳ್ಳೆಯವನು, ಕರ್ತನು ಒಳ್ಳೆಯವನು, ಕರ್ತನು ಒಳ್ಳೆಯವನೆಂಬುದಾಗಿ ಎಷ್ಟೋ ಬಾರಿ ಸತ್ಯವೇದದಾದ್ಯಂತ ಬರೆಯಲ್ಪಟ್ಟಿದೆ. ಆದರೆ ಆ ಕರ್ತನು ಒಳ್ಳೆಯವನು ಅನ್ನೋದು ನಮಗೆ ಯಾವ ಥರ ಗೊತ್ತಾಗುತ್ತೆ? ಆ ಕರ್ತನು ಒಳ್ಳೆಯವನು ಅನ್ನೋದು ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂತಂತಂದರೆ, ಅವರು ನಮ್ಮ ಜೀವಿತಗಳಲ್ಲಿ ನಮಗೆ ಮಾಡಿರುವಂಥ ಕಾರ್ಯಗಳನ್ನು ನಾವು ನೆನಪು ಮಾಡಿ ನೋಡಿದಾಗಲೇ ಅವರು ಎಷ್ಟು ಒಳ್ಳೆಯವರು ಅನ್ನೋದು ನಮಗೆ ಅರ್ಥ ಆಗೋದು. ಹಲ್ಲೆಲೂಯಾ. ಒಂದು ಬಾರಿ ನಮ್ಮ ಜೀವಿತವನ್ನು ನಾವು ಹಿಂತಿರುಗಿ
ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ವಿ, ಇವತ್ತು ನಾವು ಎಲ್ಲಿಗೆ ಬಂದು ತಲುಪಿದ್ವಿ ಅನ್ನೋದನ್ನ ನೋಡುವಾಗಲೇ ದೇವರು ಎಷ್ಟು ಒಳ್ಳೆಯವರು ಅನ್ನೋದು ನಮಗೆ ಅರ್ಥ ಆಗೋದು. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಿಮಗೆ ಊಟ ಇರಲಿಲ್ಲ ತಿನ್ನೋದಕ್ಕೆ, ಇವತ್ತು ಅನೇಕರಿಗೆ ನೀವೇ ಊಟ ಕೊಡೋ ಮಟ್ಟಿಗೆ ದೇವರು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಇರೋದಕ್ಕೆ ಒಂದು ಸ್ಥಳ ಇಲ್ಲದಿರುವಂಥ ಪರಿಸ್ಥಿತಿ, ಆದರೆ ಇವತ್ತು ಒಂದು ಒಳ್ಳೆಯ ನೆರಳಿನಲ್ಲಿ ಬದುಕುವ ಹಾಗೆ ದೇವರು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಮಾಡೋದಕ್ಕೆ ಕೆಲಸ ಇಲ್ಲ, ಇವತ್ತು ನೀವೇ ಅನೇಕರಿಗೆ ಕೆಲಸವನ್ನು ಕೊಡುವ ಹಾಗೆ ದೇವರು ನಿಮ್ಮ ಕೈಗಳನ್ನು ಬಲಪಡಿಸಿದ್ದಾರೆ. ಒಂದು ಕಾಲದಲ್ಲಿ ನೀವು ಬೇರೆಯವರಿಂದ ತಳ್ಳಲ್ಪಟ್ರಿ, ಆದರೆ ಇವತ್ತು ನಿಮ್ಮನ್ನು ಅನೇಕರು ಬನ್ನಿ ಬನ್ನಿ ಅಂತ ಕರೀತಾರೆ. ಒಂದು ಕಾಲದಲ್ಲಿ ನೀವು ಶಾಪಕ್ಕೂ ದೂಷಣೆಗೂ ಗುರಿಯಾಗಿದ್ರಿ, ಇವತ್ತು ನಿಮ್ಮನ್ನು ಅನೇಕರು ಹೊಗಳುತ್ತಾರೆ, ನಿಮ್ಮನ್ನು ಆಶೀರ್ವದಿಸ್ತಾರೆ. ಒಂದು ಕಾಲದಲ್ಲಿ ನೀವು ಪಾಪಿಗಳಾಗಿದ್ರಿ, ಇವತ್ತು ಕ್ರಿಸ್ತನಲ್ಲಿ ಪರಿಶುದ್ಧರಾಗಿದ್ದೀರಾ. ಒಂದು ಕಾಲದಲ್ಲಿ ದುಷ್ಟರಾಗಿದ್ರಿ, ಇವತ್ತು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೀರಾ. ಒಂದು ಕಾಲದಲ್ಲಿ ಮರಣಕ್ಕೆ ಗುರಿಯಾಗಿದ್ರಿ, ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವಕ್ಕೆ ಪಾತ್ರರಾಗಿದ್ದೀರಾ. ಒಂದು ಕಾಲದಲ್ಲಿ ನಾಶನಕ್ಕೆ ಹೋಗುವವர்களಾಗಿದ್ರಿ, ಇವತ್ತು ಕ್ರಿಸ್ತ ಯೇಸುವಿನ ಮುಖಾಂತರ ಪರಲೋಕಕ್ಕೆ ಹೋಗುವಂತವர்களಾಗಿ ಇದ್ದೀರಾ. ಒಂದು ಕಾಲದಲ್ಲಿ ಪಾಪಕ್ಕೆ ದಾಸರುಗಳಾಗಿದ್ರಿ, ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ದೇವರಿಗೆ ಮಕ್ಕಳಾಗಿದ್ದೀರಾ. ಹಲ್ಲೆಲೂಯಾ. ಆಗ ನಾವು ಎಲ್ಲಿದ್ದೀವಿ, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅದನ್ನು ನೋಡುವಾಗಲೇ ದೇವರು ಎಷ್ಟು ಒಳ್ಳೆಯವನದು ನಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ನಾನು ನೀವು ದೇವರು ನಮಗೆ ಮಾಡಿರುವಂಥ ಕಾರ್ಯಗಳನ್ನು ನೆನೆಸಿಕೊಳ್ಳುವಂಥವர்களಾಗಿರಬೇಕು. ಕಾರಣ ಏನು, ಅದನ್ನು ನೆನೆಸಿಕೊಳ್ಳುವಾಗ ದೇವರು ಎಷ್ಟು ಒಳ್ಳೆಯವನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ದೇವರು ನಮಗೆ ಮಾಡಿರುವಂಥ ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಅವರು ಒಳ್ಳೆಯವರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆದರೆ ಈಗ ಅವರು ಒಳ್ಳೆಯವರು ಅನ್ನೋದನ್ನು ತಿಳ್ಕೊಂಡು ನಾವೇನು ಮಾಡಬೇಕು? ದೇವರು ಒಳ್ಳೆಯವರು ಅನ್ನೋದು ನಮಗೆ ತಿಳಿದು ಬರುವಾಗ ಏನು ನಡೆಯುತ್ತೆ? ಅವರು ಒಳ್ಳೆಯವರು ಅನ್ನೋದನ್ನು ನಾವು ತಿಳಿದುಕೊಳ್ಳುವಾಗ ನಮ್ಮಂತಕ್ಕೆ ನಾವೇ ದೇವರನ್ನ ಸ್ತುತಿಸ್ತೇವೆ. ನಮ್ಮ ಹೃದಯದಿಂದ ಕೃತಜ್ಞತಾ ಸ್ತುತಿ ದೇವರಿಗೆ ಹರಿಯುತ್ತೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಪೌಲ ಸೀಲರು ಅವರು ಸೆರೆಮನೆಗಳಲ್ಲಿ ಹಾಕಲ್ಪಟ್ಟಿರ್ತಾರೆ. ಅವರನ್ನು ಒಡೆದು ಗಾಯಪಡಿಸಿ ಸೆರೆಮನೆಗಳಲ್ಲಿ ಅವರನ್ನು ಬಂಧಿಸಿ ಇಟ್ಟಿರ್ತಾರೆ. ಆದರೆ ಆ ಸೆರೆಮನೆಯಲ್ಲಿ ಅವರು ಬಂಧಿಸಿ ಇಡಲ್ಪಟ್ಟುವಂಥ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡುವವರುಗಳಾಗಿ ದೇವರಿಗೆ ಸ್ತುತಿ ಪಾದಗಳನ್ನು ಅವರು ಹಾಡ್ತಾ ಇರ್ತಾರೆ. ಪೌಲ ಸೀಲರ ಪರಿಸ್ಥಿತಿ ಎಂಥದ್ದು? ಅವರು ಸೆರೆಮನೆಯಲ್ಲಿದ್ದಾರೆ, ಬೇರೆ ಒಂದು ದೇಶದಲ್ಲಿ ಅಧಿಕಾರಿಗಳನ್ನು ಹಿಡಿಯಲ್ಪಟ್ಟು ಒಡೆಯಲ್ಪಟ್ಟು ಗಾಯ ಮಾಡಲ್ಪಟ್ಟು ಸೆರೆಗಳಲ್ಲಿ ಹಾಕಿದ್ದಾರೆ. ಮುಂದೆ ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಸ್ಪಷ್ಟ ಇಲ್ಲ. ಒಂದು ವೇಳೆ ಅವರಿಗೆ ಮರಣ ತೀರ್ಪು ಮಾಡಿ ಮರಣಕ್ಕೂ ಸಹ ಅವ್ರನ್ನ ಒಪ್ಪಿಸಬಹುದು. ಆದರೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಆದರೆ ಅವರೇನು ಮಾಡ್ತಾ ಇದ್ದಾರೆ, ಸೆರೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಅವರು ಸ್ತುತಿ ಪದಗಳನ್ನು ಹಾಡ್ತಾ ಇರ್ತಾರೆ. ಆ ಸೆರೆಯಲ್ಲಿರುವಂಥವರೆಲ್ಲ ಇವರು ಸ್ತುತಿ ಪದಗಳನ್ನು ಹಾಡುವಂಥದ್ದನ್ನು ಗಮನವಾಗಿ ಅವರು ಕೇಳ್ತಾ ಇರ್ತಾರೆ. ಆಗ ಈ ಪೌಲ ಸೀಲರು ಯಾವ ರೀತಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುವರಿಗೆ ಸಾಧ್ಯ ಆಯಿತು? ಅವರು ಯಾವ ರೀತಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುವರಿಗೆ ಸಾಧ್ಯ ಆಯಿತು ಅಂತಂದರೆ ಅವರು ದೇವರು ಎಷ್ಟು ಒಳ್ಳೆಯವನು ಅನ್ನೋದನ್ನು ತಿಳಿದುಕೊಂಡಿದ್ದರು. ಹಲ್ಲೆಲೂಯಾ. ಪೌಲ ಸೀಲರಿಗೆ ದೇವರು ಎಷ್ಟು ಒಳ್ಳೆಯವರು ಅನ್ನೋದು ಅರ್ಥ ಆಗಿತ್ತು. ದೇವರು ಎಷ್ಟು ಒಳ್ಳೆಯವರು ಅನ್ನೋದು ಅವರಿಗೆ ಅರ್ಥ ಆಗಿದ್ದರಿಂದ ಅವರು ದೇವರನ್ನ ಅಂಥ ಸ್ಥಿತಿಯಲ್ಲೂ ಹಾಡಿ ಸ್ತುತಿಸಿ ಮಹಿಮೆ ಪಡಿಸೋದಕ್ಕೆ ಸಾಧ್ಯ ಆಯಿತು. ಹಲ್ಲೆಲೂಯಾ. ಅವರು ತಮ್ಮ ಸದ್ಯದ ಪರಿಸ್ಥಿತಿಯನ್ನು ನೋಡಿಕೊಳ್ಳಿಲ್ಲ. ಅವರು ತಮ್ಮ ಸದ್ಯದ ಪರಿಸ್ಥಿತಿಯನ್ನು ನೋಡ್ಕೊಂಡಿದ್ದರೆ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸೋದಕ್ಕೆ ಅವಕಾಶ ಆಗಲ್ಲ. ಆದರೆ ಅವರು ನೋಡಿದೇನನ್ನ, ತಮ್ಮ ಸ್ಥಿತಿಯನ್ನೆಲ್ಲ, ತಮ್ಮ ಜೀವಿತ ಕಾಲದಾದ್ಯಂತ ದೇವರು ನಮಗೆ ಮಾಡಿರುವಂಥ ಕಾರ್ಯಗಳನ್ನೆಲ್ಲ ಸ್ಮರಿಸಿ ಕರ್ತನು ಒಳ್ಳೆಯವನು ಅಂತ ತಿಳಿದುಕೊಂಡು ದೇವರನ್ನ ಅವರು ಹಾಡಿದರು. ಹಲ್ಲೆಲೂಯಾ. ದೇವರು ಒಳ್ಳೆಯವನು ಅನ್ನೋದನ್ನು ತಿಳಿದುಕೊಳ್ಳುವಾಗ ನಿಮ್ಮ ಸ್ಥಿತಿ ಯಾವ ರೀತಿಯಾಗಿದ್ದರೂ ಸಹ ನೀವು ದೇವರನ್ನು ಸ್ತುತಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪೌಲ ಸೀಲರಿಗೆ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಆದರೆ ಅವರಿಗೆ ದೇವರು ಒಳ್ಳೆಯವರು ಅನ್ನೋದು ಗೊತ್ತಿದ್ದರಿಂದ ಅವರು ದೇವರನ್ನ ಪರಿಸ್ಥಿತಿ ಹೆಂಗಿದ್ರೂ ಸಹ ದೇವರನ್ನು ಸ್ತುತಿಸಿ ಅವರನ್ನು ಮಹಿಮೆ ಪಡಿಸಿದ್ರು. ನನಗೆ ನಿಮಗೆ ದೇವರು ಒಳ್ಳೆಯವನು ಅನ್ನೋದು ಅರ್ಥ ಆದರೆ ಎಂಥ ಸ್ಥಿತಿಯಲ್ಲಿಯೂ ನಾವು ದೇವರನ್ನು ಸ್ತುತಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ನಿಮ್ಮ ಪರಿಸ್ಥಿತಿ ಯಾವ ಥರ ಇದ್ರೂ ಕೂಡ ನೀವು ದೇವರನ್ನ ಸ್ತುತಿಸ್ತಾ ಇದ್ದೀರಾ ಅಂದರೆ ಅರ್ಥ ಏನಂದರೆ ನೀವು ದೇವರು ಒಳ್ಳೆಯವರು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಹಲ್ಲೆಲೂಯಾ. ಆದರೆ ಒಂದು ವೇಳೆ ಯಾರಿಗಾದರೂ ತಮ್ಮ ಪರಿಸ್ಥಿತಿಯನ್ನು ಕಂಡು ದೇವರನ್ನು ಸ್ತುತಿ ಮಾಡೋದಕ್ಕಾಗ್ತಾ ಇಲ್ಲ, ಕರ್ತನೇ ನೀನು ಒಳ್ಳೆಯವನು ನಿನಗೆ ಸ್ತೋತ್ರ ಅಂತ ಹೇಳೋದಕ್ಕಾಗ್ತಾ ಇಲ್ಲ ಅಂತಂತಂದರೆ ಅವರು ದೇವರನ್ನ ಇನ್ನೂ ಒಳ್ಳೆಯವನಂತ ಅರ್ಥ ಮಾಡ್ಕೊಂಡಿಲ್ಲ ಎಂಬುದಾಗಿ ಅರ್ಥ. ಆದರೆ ಯಾವನು ದೇವರು ಒಳ್ಳೆಯವನೆಂಬುದನ್ನು ಅರ್ಥ ಮಾಡ್ಕೊಂಡಿರ್ತಾನೋ ಅವನು ದೇವರನ್ನ ಎಂಥ ಸ್ಥಿತಿಯಲ್ಲೂ ಸ್ತೋತ್ರ ಮಾಡೋದಕ್ಕೆ ಅವನಿಂದ ಸಾಧ್ಯ. ಹಲ್ಲೆಲೂಯಾ. ದೇವರು ಒಳ್ಳೆಯವನು. ದೇವರು ನಮಗೆ
ಮಾಡುವಂಥ ಉಪಕಾರಗಳನ್ನು ನಾವು ನೋಡುವಾಗ ಅವರು ಒಳ್ಳೆಯವರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅವರು ಒಳ್ಳೆಯವರು ಅನ್ನೋದು ನಮಗೆ ಅರ್ಥ ಆಗುವಾಗ ನಮ್ಮಿಂದ ತನಗೆ ತಾನೇ ದೇವರಿಗೆ ಸ್ತೋತ್ರ ಅನ್ನೋದು ಬರುತ್ತೆ. ಹಲ್ಲೆಲೂಯಾ. ಆದರೆ ಎಂಥ ಸ್ಥಿತಿಯಲ್ಲೂ ನಮ್ಮಿಂದ ದೇವರಿಗೆ ಸ್ತೋತ್ರ ಅನ್ನೋ ಪದಗಳು ಬರ್ತಾ ಇಲ್ಲ ಅಂತಂತಂದರೆ ನಾವು ದೇವರಿಗೆ ಎಂಥವನು ಅನ್ನೋದನ್ನು ಇದುವರೆಗೂ ಅರ್ಥ ಮಾಡಿಕೊಂಡಿಲ್ಲ ಎಂಬುದಾಗಿ. ಆದರೆ ನಾನು ನೀವು ದೇವರು ಎಂಥವನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ, ಕರ್ತನು ಒಳ್ಳೆಯವನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಆಗ ಎಲ್ಲ ಸಂದರ್ಭಗಳಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ. ಹಲ್ಲೆಲೂಯಾ. ಆಗ ನಾನು ನೀವು ದೇವರ ಕಾರ್ಯಗಳನ್ನು ಸ್ಮರಿಸಬೇಕು, ದೇವರ ಉಪಕಾರಗಳನ್ನು ನೆನೆಸಿಕೊಳ್ಳಬೇಕು. ಯಾಕೆ? ಅದರ ಮುಖಾಂತರ ದೇವರು ಒಳ್ಳೆಯವನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ದೇವರು ಒಳ್ಳೆಯವನು ಅನ್ನೋದು ನಮ್ಗೆ ಅರ್ಥ ಆದರೆ ಏನಾಗುತ್ತೆ? ದೇವರು ಒಳ್ಳೆಯವರು ಅನ್ನೋದು ನಮ್ಗೆ ಅರ್ಥ ಆದರೆ ನಾವು ಮನಪೂರ್ವಕವಾಗಿ ದೇವರನ್ನ ಸ್ತುತಿಸ್ತೇವೆ, ದೇವರನ್ನ ಮಹಿಮೆ ಪಡಿಸ್ತೇವೆ. ಹಲ್ಲೆಲೂಯಾ. ಈ ರೀತಿ ದೇವರನ್ನ ಸ್ತುತಿಸಿ ಅವರನ್ನು ಮಹಿಮೆ ಪಡಿಸುವಾಗ ಏನು ನಡೆಯುತ್ತೆ? ಅವರನ್ನು ಸ್ತುತಿಸಿ ಮಹಿಮೆ ಪಡಿಸುವಾಗ ನಮ್ಮ ಬಂಧನಗಳು ಕಳಿಸಿ ಬೀಳುತ್ತೆ. ಹಲ್ಲೆಲೂಯಾ. ಪೌಲ ಶೀಲರು ಅವರು ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ದರು, ಸೆರೆಮನೆಯಲ್ಲಿದ್ದರು. ಅವರು ಒಡೆಯಲ್ಪಟ್ಟು ಗಾಯ ಆಗಿ ಅವರನ್ನ ಸೆರೆಯಲ್ಲಿಟ್ಟಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ಮರಣ ತೀರ್ಪು ಬೇಕಾದರೂ ಆಗ್ಬಿಡ್ಬೋದು. ಆದರೆ ಅಂಥ ಸ್ಥಿತಿಯಲ್ಲೂ ಕೂಡ ಅವರ ಸದ್ಯದ ಪರಿಸ್ಥಿತಿಯನ್ನು ನೋಡಿ, ದೇವರೇ ಏನಪ್ಪ ನಿನ್ನನ್ನು ನಂಬಿ ನಾವಿಲ್ಲಿ ಸೇವೆಗೆ ಅಂತ ಬಂದರೆ ನಮಗೆ ಈ ಥರ ಏಟು ಬಿದ್ದು ಗಾಯ ಆಯ್ತಲ್ಲ, ನಮ್ಮನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾರಲ್ಲ, ದೇವರೇ ನಾಳೆ ಬೆಳಿಗ್ಗೆ ನಮ್ಮನ್ನು ತಗೊಂಡೋಗಿ ಮರಣಕ್ಕೆ ಒಪ್ಪಿಸ್ಕೊಟ್ಬಿಡ್ತಾರೋ ಏನೋ, ಎಂಥ ಸ್ಥಿತಿ ಬಂತು ದೇವರೇ ಅಂತ ದೇವರನ್ನು ಪ್ರಶ್ನೆ ಮಾಡಿಕೊಂಡು ದೇವರ ವಿರುದ್ಧವಾಗಿ ಗುಣಗುಟ್ಕೊಂಡು, ದೇವರೇ ನೀವು ನಮ್ಮನ್ನು ಯಾಕೆ ಕಾಯಲಿಲ್ಲ, ನೀವು ನಮ್ಮನ್ನು ಯಾಕೆ ತಪ್ಪಿಸ್ಲಿಲ್ಲ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ. ಅವರ ಸದ್ಯದ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಆದರೆ ಅವರ ಸದ್ಯದ ಪರಿಸ್ಥಿತಿ ತುಂಬ ಕೆಟ್ಟದಾಗಿದ್ರು ಕೂಡ ಅವರಿಗೆ ಒಂದು ಗೊತ್ತಿದೆ. ಏನು ಗೊತ್ತಿದೆ? ನಾವು ಆರಾಧಿಸುವ ಕರ್ತನು ಒಳ್ಳೆಯವನು ಎಂಬುದಾಗಿ. ನಾವು ಆರಾಧಿಸುವ ಕರ್ತನು ಒಳ್ಳೆಯವನು ಎನ್ನುವಂಥ ಸತ್ಯ ಅವರಿಗೆ ಗೊತ್ತಿದೆ. ಆದ್ರಿಂದ ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿದ್ರು ಸಹ ಅವರು ದೇವರಿಗೆ ವಿರುದ್ಧವಾಗಿ ಗುಣಗುಡ್ತಾ ಇಲ್ಲ. ಆದರೆ ಅವ್ರೇನು ಮಾಡ್ತಾ ಇದ್ದಾರೆ? ಆತನು ಒಳ್ಳೆಯವನು ಎಂಬುದನ್ನು ಅರಿತು ದೇವರೇ ನನಗೆ ಸ್ತೋತ್ರ ಅಂತ ಹಲ್ಲೆಲೂಯಾ ಎಂಬುದಾಗಿ ಹಾಡಿ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅವಾಗ ಅವ್ರ ಸ್ಥಿತಿಯನ್ನು ನೋಡೋದೆ ಅವರು ದೇವರನ್ನು ಮಹಿಮೆ ಪಡಿಸ್ತಾ ಇದ್ರು. ಅದರಿಂದ ಏನಾಯಿತು? ಅದರಿಂದ ಮಹಾಭೂಕಂಪ ಆಯಿತು. ದಿಢೀರನೇ ಒಂದು ಭೂಕಂಪ ಆಯಿತು. ಒಂದು ಭೂಕಂಪ ಆಗಿದ ಒಡನೆ ಎಲ್ಲವೂ ಅಲುಗಾಡಿಸಲ್ಪಟ್ಟು ಇವರಿಗೆ ಕಟ್ಟಿದ್ದಂಥ ಸರಪಣಿಗಳು ಬಿದ್ದು ಹೋದವು. ಆ ಸೆರೆಮನೆಗಳ ಬಾಗಿಲುಗಳೆಲ್ಲ ಎಲ್ಲವೂ ತೆರೆಯಲ್ಪಡೋದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ಹಾಗೆ ದೇವರು ಒಳ್ಳೆಯವನು ಅನ್ನೋದನ್ನ ತಿಳ್ಕೊಂಡು ದೇವರಿಗೆ ನಾವು ಮನಪೂರ್ವಕವಾಗಿ ಸ್ತುತಿ ಮಾಡುವಾಗ ಏನಾಗುತ್ತೆ? ನಮ್ಮ ಬಂಧನಗಳು ಕಳಿಸಿ ಬೀಳುತ್ತೆ, ನಮಗೆ ಮುಚ್ಚಲ್ಪಟ್ಟಿರುವಂಥ ಬಾಗಿಲುಗಳು ತೆರೆಯಲ್ಪಡುತ್ತೆ. ಕರ್ತನ ನಮಗೋಸ್ಕರವಾಗಿ ಮಹತ್ತಾದ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸ್ವಲ್ಪ ಸಮಯಕ್ಕೆ ಮುಂಚೆ ಅವರನ್ನು ಹಿಡಿದು ಒಡೆದು ಸೆರೆಮನೆಯಲ್ಲಿ ಹಾಕಿ ಬಂಧನದಲ್ಲಿ ಇಟ್ಟಂಥವರು, ಆದರೆ ಭೂಕಂಪ ಆಗಿ ಅವರ ಸರಪಣಿಗಳು ಕಳಿಸಿ ಬಿದ್ದು ಬಾಗಿಲುಗಳಲ್ಲಿ ತೆರೆಯಲ್ಪಟ್ಟ ನಂತರ ಆ ಜೈಲಿನ ಅಧಿಕಾರಿ ನಡುತ್ತಾ ಪೌಲನ ಮುಂದೆ ಬರ್ತಾನೆ. ಸ್ವಲ್ಪ ಸಮಯಕ್ಕೆ ಮುಂಚೆ ಅವ್ರನ್ನ ಹಿಡಿದು ಮನಸ್ಸು ಬಂದ ಹಾಗೆ ಒಡೆದವರು ಇವಾಗ ನಡುಗಿ ಪೌಲನ ಮುಂದೆ ಬಂದು ನಿಂತ್ಕೊಳ್ತಾರೆ. ನಾನು ನೀವು ನಮ್ಮ ಸ್ಥಿತಿಗಳನ್ನು ನೋಡಿ ಸೋತು ಹೋಗದೆ, ದೇವರ ವಿರುದ್ಧವಾಗಿ ಗುಣಗುಟ್ಟದೆ, ನಾವು ದೇವರ ವಿರುದ್ಧವಾಗಿ ಮಾತನಾಡದೆ, ಕರ್ತನು ಒಳ್ಳೆಯವನು ಅನ್ನೋದನ್ನು ಅರ್ಥ ಮಾಡಿಕೊಂಡು ದೇವರನ್ನು ಮನಪೂರ್ವಕವಾಗಿ ನಾವು ಸ್ತೋತ್ರ ಮಾಡಿ ಮಹಿಮೆ ಪಡಿಸೋದಕ್ಕೆ ನಮ್ಮಿಂದ ಸಾಧ್ಯ. ಆದರೆ ನಮ್ಮ ಸರಪಣಿಗಳು ಕಳಿಸಿ ಬೀಳುತ್ತೆ, ಬಂಧನಗಳು ತೆರೆಯುತ್ತೆ, ಕದಗಳು ಒಡೆಯುತ್ತೆ. ನಮಗೋಸ್ಕರವಾಗಿ ಕರ್ತನು ಮಹತ್ತಾದ ಕಾರ್ಯಗಳನ್ನು ಮಾಡ್ತಾರೆ. ನಿಮ್ಮನ್ನು ಹಿಡಿದು ಒಳಗಡೆ ಹಾಕಿದವರು ನಿಮ್ಮನ್ನೇ ಹುಡುಕಿ ಬರ್ತಾರೆ. ನಿಮ್ಮ ಮುಂದೆ ನಡಿಗೆ ಬಂದು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಅವರೇ ಕೇಳ್ಕೊಳ್ತಾರೆ. ಆಗ ಕರ್ತನು ಒಳ್ಳೆಯವನು, ಆತನು ಒಳ್ಳೆಯವನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವರು ನಮಗೆ ಮಾಡಿರುವ ಕಾರ್ಯಗಳನ್ನು ನೋಡುವಾಗಲೇ ಅವರು ಒಳ್ಳೆಯವರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅವರು ಒಳ್ಳೆಯವರು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾವು ದೇವರನ್ನ ಸ್ತುತಿ ಮಾಡಿ ಅವರನ್ನು ಮಹಿಮೆ ಪಡಿಸುವಾಗ ದೇವರು ನಮಗೋಸ್ಕರವಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಪರಿಸ್ಥಿತಿ ನೀವು ದೇವರನ್ನ ಸ್ತೋತ್ರ ಮಾಡೋದಕ್ಕೆ ಅನುಕೂಲವಾಗಿ ಇಲ್ಲದೇ ಇರಬಹುದು. ಆದರೆ ದೇವರನ್ನ ನೋಡಿ ಗುಣಗುಟ್ಟಬೇಡಿ, ಅವಿಶ್ವಾಸದಿಂದ ದೇವರನ್ನ ಬಾಧೆಪಡಿಸಬೇಡಿ. ದೇವರು ಒಳ್ಳೆಯವನು ಅದನ್ನು ಅರ್ಥ ಮಾಡಿಕೊಂಡು ಅವರನ್ನು ಮಹಿಮೆ ಪಡಿಸಿ ದೇವರು ನಿಮಗೋಸ್ಕರವಾಗಿ ಮಹಿಮೆಯಾದ ಕಾರ್ಯಗಳನ್ನು ಅವರು ಮಾಡ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ 2024ನೇ ವರ್ಷದಲ್ಲಿ ಏನೋ ಕಾರ್ಯಗಳು ನಿಮಗೆ ತಡೆಯಾಗಿರ್ಬೋದು, ಏನೋ ಕಾರ್ಯಗಳಲ್ಲಿ ನೀವು ಬಂಧನದಲ್ಲಿರ್ಬೋದು, ನೀವು ನಡೆಸಿದಂಥ ಏನೋ ಒಂದು ಕಾರ್ಯ ನಡೆಯದೆ ಹೋಗಿರ್ಬೋದು. ಅದಕ್ಕಾಗಿ ದೇವರನ್ನು ನೋಡಿ ಗುಣಗುಟ್ಟಬೇಡಿ. ಆದರೆ ನೀವೇನು ಮಾಡಿ, ಇದುವರೆಗೂ ದೇವರು ನಮಗೆ ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೋಡಿ
ಆತನ ಒಳ್ಳೆಯವನು ಅನ್ನೋದನ್ನು ಅರ್ಥ ಮಾಡಿಕೊಂಡು, ದೇವರೇ ನೀನು ಒಳ್ಳೆಯವನು, ನಿಮಗೆ ಸ್ತೋತ್ರ. ಇದುವರೆಗೂ ಎಷ್ಟೋ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಮಾಡಿದೀಯಾ, ನಿಮಗೆ ಸ್ತೋತ್ರ. ಇವತ್ತು ಯಾವುದೋ ಒಂದು ಕಾರ್ಯ ನಮಗೆ ಈ ತರ ಇರಬಹುದು, ಈ ವರ್ಷವೆಲ್ಲ ಯಾವುದೋ ಒಂದು ಕಾರ್ಯ ನಮಗೆ ಈ ತರ ತಡೆಯಾಗಿ ಬಂದಿರಬಹುದು. ಆದ್ರೆ ದೇವರೇ, ಈ ಕಾರ್ಯ ಹೆಂಗೆ ಇದ್ರೂ ಸಹ ನೀನು ಒಳ್ಳೆಯವನು ಅಂತ ದೇವರನ್ನ ಸ್ತೋತ್ರ ಮಾಡುವಾಗ 2025ನೇ ವರ್ಷದಲ್ಲಿ ಈ ಕಾರ್ಯಗಳು ಬದಲಾಗುವುದನ್ನು ನೀವು ಕಾಣ್ತೀರಾ. 2024ರಲ್ಲಿ ಯಾವ ಕಾರ್ಯಗಳು ನಿಮಗೆ ಅನುಕೂಲವಾಗಲಿಲ್ಲವೋ ಅದು 2025ರಲ್ಲಿ ಅನುಕೂಲವಾಗಿ ಮಾರ್ಪಡುತ್ತೆ. 2024ರಲ್ಲಿ ಯಾವ ಕಾರ್ಯಗಳು ನಿಮಗೆ ತಡೆಯಾಗಿದ್ದವೋ 2025ನೇ ವರ್ಷದಲ್ಲಿ ಆ ಕಾರ್ಯಗಳು ನೀಗಿ ಹೋಗೋದನ್ನ ನೀವು ಕಾಣ್ತೀರಾ. 2025ರಲ್ಲಿ ನಿಮಗಾಗಿ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡುತ್ತೆ. ನಿಮಗೆ ವಿರುದ್ಧವಾಗಿದ್ದಂಥ ಸರಪಣಿಗಳು ಕಳಿಸಲ್ಪಡುತ್ತೆ. ನಿಮಗೋಸ್ಕರವಾಗಿ ಸಮುದ್ರ ವಿಭಾಗ ಆಗುತ್ತೆ. ನಿಮಗೋಸ್ಕರವಾಗಿ ಯೋರ್ದನ್ ನದಿ ಅದು ಬತ್ತಿ ಹೋಗುತ್ತೆ. ನಿಮಗೋಸ್ಕರವಾಗಿ ಮೇಘ ಸ್ತಂಭ ಕಾಣಿಸಿಕೊಳ್ಳುತ್ತೆ. ನಿಮಗೋಸ್ಕರವಾಗಿ ಅಗ್ನಿ ಸ್ತಂಭ ಕಾಣಿಸಿಕೊಳ್ಳುತ್ತೆ. ನಿಮಗೋಸ್ಕರವಾಗಿ ಆಕಾಶದಿಂದ ಮನ್ನ ಬರುವುದನ್ನು ನೀವು ಕಾಣ್ತೀರಾ. ನಿಮಗೋಸ್ಕರವಾಗಿ ಬಂಡೆ ಒಳಗಿಂದ ನೀರು ಬರೋದನ್ನು ನೀವು ಕಾಣ್ತೀರಾ. ನಿಮಗೋಸ್ಕರವಾಗಿ ಕರ್ತನ ಮಹಿಮೆಯಾದ ಕಾರ್ಯಗಳನ್ನು ಮಾಡುವುದನ್ನ ನೀವು ಕಾಣ್ತೀರಾ. ಕುಂಟರಗಳು ನಡೆಯುವುದನ್ನು ನೀವು ನೋಡ್ತೀರಾ. 5 ರೊಟ್ಟಿ 2 ಮೀನುಗಳು 5,000 ಜನಗಳಿಗೆ ಹಂಚಲ್ಪಟ್ಟು ಇನ್ನು ಬಹುವಾಗಿ ಉಳಿಯೋದನ್ನ ನೀವು ಕಾಣ್ತೀರಾ. ಮೀನುಗಳು ರಾಶಿ ರಾಶಿಯಾಗಿ ಬಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದನ್ನು ನೀವು ಕಾಣ್ತೀರಾ. ಕರ್ತನ ಮಹಿಮೆಯನ್ನ ನೀವು ನೋಡ್ತೀರಾ. ಕರ್ತನು ತಾನೇ ನಿಮ್ಮ ಮುಂದಾಗಿ ಹೊರಟು ಕಾರ್ಯಗಳನ್ನು ಮಾಡುವುದನ್ನು ನೀವು ಕಾಣ್ತೀರಾ. ಯೆಹೋವನೇ ನಿಮಗೋಸ್ಕರವಾಗಿ ಯುದ್ಧ ಮಾಡುವನು, ನೀವಾದರೂ ಸುಮ್ಮನೆ ಇರಿ, ಆತನೇ ನಿಮಗಾಗಿ ಯುದ್ಧ ಮಾಡುವನು. 2025ರಲ್ಲಿ ದೇವರೇ ನಿಮಗಾಗಿ ಯುದ್ಧವನ್ನು ಮಾಡ್ತಾರೆ. ನೀವು ಯುದ್ಧ ಮಾಡಬೇಕಾದ್ರೆ ಅಗತ್ಯವಿಲ್ಲ, ಕರ್ತನು ನಿಮಗೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆದ್ರೆ ಇದೆಲ್ಲ ಯಾವಾಗ ನಡೆಯುತ್ತೆ? ದೇವರು ಒಳ್ಳೆಯವನೆನ್ನುವುದನ್ನು ಅರಿತು ನಾವು ದೇವರನ್ನು ಮನಪೂರ್ವಕವಾಗಿ ಸ್ತೋತ್ರ ಮಾಡುವಾಗ ಈ ಮಹಿಮೆಯಾದ ಕಾರ್ಯಗಳನ್ನು ದೇವರು ನಮ್ಮ ಮುಂದಾಗಿ ಹೊರಟು ಮಾಡ್ತಾರೆ. ಈ ಬಲವಾದ ಕಾರ್ಯಗಳನ್ನು ದೇವರು ನಮಗೋಸ್ಕರವಾಗಿ ಮಾಡ್ತಾರೆ. ನಿಮಗೆ ವಿರುದ್ಧವಾಗಿ ಇದ್ದಂತ ಅಲೆಗಳನ್ನ ಕರ್ತನು ಅಡಗಿಸುತ್ತಾನೆ. ನಿಮಗೆ ವಿರುದ್ಧವಾಗಿ ಇದ್ದಂತ ಬಿರುಗಾಳಿಗಳನ್ನ ಕರ್ತನು ಅಡಗಿಸುತ್ತಾನೆ. ಯಾವ ಸಮುದ್ರದಲ್ಲಿ ನೀವು ಮುಳುಗಿ ಹೋಗ್ತೀರಾ ಅಂತ ಅನ್ಕೊಳ್ತೀರೋ ಆ ಸಮುದ್ರವನ್ನು ಮೆಟ್ಟಿ ನಿಂತು ಆ ಸಮುದ್ರದ ಮೇಲೆ ನೀವು ನಡೀತೀರಾ. ನಿಮಗೋಸ್ಕರವಾಗಿ ನೀರು ದ್ರಾಕ್ಷಾರಸವಾಗಿ ಬದಲಾಗುತ್ತೆ. ನಿಮ್ಮ ವಿರೋಧಿಗಳು ನಿಮ್ಮ ಸ್ನೇಹಿತರುಗಳಾಗಿ ಬದಲಾಗ್ತಾರೆ. ನಿಮಗೆ ಕೇಡನ್ನು ಮಾಡಬೇಕೆಂಬುದಾಗಿ ಬಂದವರು ನಿಮ್ಮನ್ನ ರಕ್ಷಿಸುವವರುಗಳಾಗಿ ಬದಲಾಗ್ತಾರೆ. ನಿಮ್ಮ ಕೊರತೆಗಳನ್ನೆಲ್ಲ ಕರ್ತನು ನೀಗಿಸಿ ನಿಮ್ಮನ್ನು ಪೋಷಿಸಿ ಅವರು ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಸಾಕಿ ಸಲಹಿ ನಡೆಸುವುದನ್ನ ನೀವು ಕಾಣ್ತೀರಾ. ನಿಮ್ಮನ್ನ ಕೆಳಗೆ ಹಾಕಿದವರೇ ನಿಮ್ಮನ್ನು ಮೇಲ್ ತರ್ತಾರೆ. ನಿಮ್ಮನ್ನು ತಳ್ಳಿದವರೇ ನಿಮ್ಮನ್ನು ಕೈ ಹಿಡಿದು ಮೇಲ್ ತರ್ತಾರೆ. ಕರ್ತನು ನಿಮಗೋಸ್ಕರವಾಗಿ ಮಹಿಮೆಯಾದ ಕಾರ್ಯಗಳನ್ನ ಅವರು ಮಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ಇದೆಲ್ಲ ಯಾವಾಗ ನಡೆಯುತ್ತೆ? ಇದೆಲ್ಲ ನಾವು ಕರ್ತನ ಒಳ್ಳೆಯವನು ಅನ್ನೋದನ್ನು ಅರಿತು ನಾವು ದೇವರನ್ನ ಮನಪೂರ್ವಕವಾಗಿ ಸ್ತುತಿಸಿ ಅವರನ್ನು ಮಹಿಮೆ ಪಡಿಸುವಾಗ ದೇವರು ನಮಗಾಗಿ ಕಾರ್ಯಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಆದ್ರೆ ಒಂದು ವೇಳೆ ನಮ್ಮ ಪರಿಸ್ಥಿತಿಯನ್ನು ನೋಡಿ, ಅಯ್ಯೋ ನಾನು ಸೆರೆಮನೆಯಲ್ಲಿ ಇದ್ದೀನಲ್ವಾ, ಅಯ್ಯೋ ನನ್ನ ಕೈಗಳು ಕಟ್ಟಲ್ಪಟ್ಟಿದೆಯಲ್ವಾ, ಅಯ್ಯೋ ನಾನು ಬಂಧನದಲ್ಲಿದ್ದೇನಲ್ವಾ, ನನಗೇನಾಗುತ್ತೋ ಗೊತ್ತಿಲ್ವಲ್ಲ, ಅಯ್ಯೋ ದೇವರೇ ನನಗೆ ಪರಿಸ್ಥಿತಿ ಯಾಕೆ, ನನ್ನನ್ನು ಯಾಕೆ ನೀನು ಕಾಪಾಡಿಲ್ಲ, ಇಂಥ ಸ್ಥಿತಿಗೆ ಯಾಕೆ ನನ್ನನ್ನು ಒಪ್ಪಿಸ್ಕೊಟ್ಟೆ ಅಂತ ದೇವರಿಗೆ ವಿರುದ್ಧವಾಗಿ ಮಾತನಾಡಿ ಗುಣಗುಟ್ಟಿದ್ರೆ ನೀವು ದೇವರ ಮಹಿಮೆಯನ್ನು ಕಾಣೋದಕ್ಕಾಗೋದಿಲ್ಲ. ಆದ್ರೆ ನನ್ನ ಈ ಪರಿಸ್ಥಿತಿ ಹೆಂಗಾದ್ರೆ ಇರಲಿ, ಇದುವರೆಗೂ ನನ್ನನ್ನು ನಡೆಸಿದ ಕರ್ತನು ಒಳ್ಳೆಯವನು, ದೇವರು ನನಗೆ ಮಾಡಿದ ಕಾರ್ಯಗಳನ್ನೆಲ್ಲ ನಾನು ನೆನಪು ಮಾಡಿಕೊಳ್ಳುತ್ತೇನೆ. ಇವತ್ತು ನನ್ನ ಪರಿಸ್ಥಿತಿ ಯಾವ ತರ ಬೇಕಾದ್ರೂ ಇರಬಹುದು, ಆದ್ರೆ ಪ್ರಾರಂಭದಿಂದ ಇದುವರೆಗೂ ನನ್ನನ್ನು ನಡೆಸಿದ ಕರ್ತನು ಒಳ್ಳೆಯವನು. ಯಾವುದೋ ಒಂದು ಕಾರ್ಯದಲ್ಲಿ ನನಗೆ ವ್ಯತ್ಯಾಸ ಆಗಿರ್ಬೋದು, ಯಾವುದೋ ಒಂದು ಕಾರ್ಯ ನನಗೆ ತಡೆಯಾಗಿರ್ಬೋದು, ಯಾವುದೋ ಒಂದು ಕಾರ್ಯದಲ್ಲಿ ನಾನು ನಿರೀಕ್ಷೆ ಮಾಡಿದ್ದು ನಡೆಯದೇ ಇರಬಹುದು, ಆದ್ರೆ ದೇವರು ಒಳ್ಳೆಯವನು. ಪೌಲ ಸೀಲರು ಸೆರೆಮನೆಯಲ್ಲಿ ಇದ್ದುಕೊಂಡು ದೇವರನ್ನ ದೂಷಿಸಲಿಲ್ಲ, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಲಿಲ್ಲ. ಆದರೆ ದೇವರಿಗೆ ಅವರು ಸ್ತುತಿ ಪದಗಳನ್ನು ಹಾಡಿದರು. ನಾನು ನೀವು 2024ನೇ ವರ್ಷದಲ್ಲಿ ಒಂದು ವೇಳೆ ಏನೇ ಒಂದು ಕಾರ್ಯ ನಮಗೆ ತಡೆಯಾಗಿದ್ರು, ನಡೆಯದೇ ಹೋಗಿದ್ರು, ಏನೇ ಆಗಿದ್ರು ಸಹ ನಾವು ಗುಣಗುಟ್ಟೋದು ಬೇಡ. ಆದರೆ ಇದುವರೆಗೂ ಪ್ರಾರಂಭದಿಂದ ದೇವರು ಮಾಡಿರುವಂಥ ಕಾರ್ಯಗಳನ್ನು ನೆನೆಸಿ ದೇವರೇ ನೀನು ಒಳ್ಳೆಯವನು, ನಿಮಗೆ ಸ್ತೋತ್ರ ಎಂಬುದಾಗಿ ದೇವರನ್ನು ಮಹಿಮೆ ಪಡಿಸೋಣ. 2024ರಲ್ಲಿ ನಿಮಗೆ ಆಗದಿರುವಂಥ ಕಾರ್ಯಗಳನ್ನು 2025ರಲ್ಲಿ ದೇವರು ಮಾಡಿ ನಿಮ್ಮನ್ನು ಬಲಪಡಿಸಿ ನಡೆಸುವನು. ಹಲ್ಲೆಲೂಯಾ. ಹೊಸ ಕಾರ್ಯಗಳನ್ನು ಕರ್ತನು ನಿಮಗಾಗಿ ಮಾಡುವನು. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ನಡೆಸಿರುವ ರೀತಿಗಾಗಿ ದೇವರಿಗೆ ಮಹಿಮೆಯಾಗಲಿ. ದೇವರು ಒಳ್ಳೆಯವನು, ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆಗ ನಾನು ನೀವು ಏನು ಮಾಡಬೇಕು? ನಾನು ನೀವು
ದೇವರು ಮಾಡಿರುವಂಥ ಕಾರ್ಯಗಳನ್ನು ನೆನೆಸುವಂಥವர்களಾಗಿರಬೇಕು. ನೆನೆಸೋದ್ರಿಂದ ಏನಾಗುತ್ತೆ? ನೆನೆಸೋದ್ರಿಂದ ನಾವು ದೇವರು ಒಳ್ಳೆಯವರು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೇವೆ. ದೇವರನ್ನು ಒಳ್ಳೆಯವನೆಂಬುದಾಗಿ ನಮಗೆ ಅರ್ಥ ಆಗುವಾಗ ನಾವು ತನ್ನಂತ ತಾನೇ ನಮ್ಮಿಂದ ಸ್ತುತಿ ದೇವರಿಗೆ ಬರುತ್ತೆ. ಎಂಥ ಸಂದರ್ಭದಲ್ಲಿಯೂ ಸಹ ದೇವರಿಗೆ ಸ್ತುತಿ ಬರುತ್ತೆ. ಹಲ್ಲೆಲೂಯಾ. ಅದರಿಂದ ಏನಾಗುತ್ತೆ? ದೇವರು ನಮ್ಮನ್ನು ಆ ಇಕ್ಕಟ್ಟುಗಳಿಂದೆಲ್ಲ ಬಿಡಿಸಿ ಬಲಪಡಿಸಿ ನಮ್ಮನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಇವತ್ತು ಮಾತ್ರ ಎಂಬುದಾಗಿ ಅಲ್ಲ, ನಮ್ಮ ಜೀವಿತದ ಎಲ್ಲ ದಿನಗಳಲ್ಲಿ ಯಾವತ್ತೂ ಸಹ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಬೇಡಿರಿ. ದೇವರ ವಿಷಯವಾಗಿ ಅವಿಶ್ವಾಸದಿಂದ ಮಾತನಾಡಬೇಡಿರಿ. ದೇವರನ್ನು ನೋಯಿಸುವಂಥ, ದೇವರನ್ನು ಬಾಧಿಸುವಂಥ, ದೇವರ ನಾಮಕ್ಕೆ ಕುತ್ತು ತರುವ ರೀತಿಯಲ್ಲಿ ಮಾತನಾಡಬೇಡಿ. ಕರ್ತನು ಒಳ್ಳೆಯವನು, ಆತನ ಮಾಡುವುದೆಲ್ಲ ಒಳ್ಳೆಯದಕ್ಕಾಗಿಯೇ. ಹಲ್ಲೆಲೂಯಾ. ಒಂದು ವೇಳೆ ನೀವು ಇದರ ಅಂದ್ಕೊಳ್ಳಿ, ನಿಮಗೆ ಮಕ್ಕಳಿದ್ದಾರೆ, ನೀವು ಮಕ್ಕಳ ಮೇಲೆ ನಿಮಗೆ ತುಂಬ ಪ್ರೀತಿ, ಮಕ್ಕಳಿಗೋಸ್ಕರ ನಿಮ್ಮ ಜೀವವನ್ನೇ ನೀವು ಪಣವಾಗಿಡ್ತೀರ, ಎಲ್ಲವನ್ನು ಮಕ್ಕಳಿಗೋಸ್ಕರ ಮಾಡಿರ್ತೀರ. ಆದರೆ ಇಷ್ಟೆಲ್ಲ ಮಾಡಿ ಕೂಡ ಒಂದು ವೇಳೆ ಮಕ್ಕಳಿಗೆ ಯಾವುದೋ ಒಂದು ಕಾರ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಆದರೆ ವಾಸ್ತವವಾಗಿ ಹೆಚ್ಚು ಕಡಿಮೆ ಆಗಿರೋದಿಲ್ಲ. ನಿಮ್ಮದೇನೋ ಒಂದು ಉದ್ದೇಶ ಇರುತ್ತೆ, ನಿಮ್ಮ ಉದ್ದೇಶ ಮಕ್ಕಳಿಗೆ ಅರ್ಥ ಆಗಿರೋದಿಲ್ಲ. ಮಕ್ಕಳಿಗೆ ಏನೋ ಒಂದು ಕಾರ್ಯ ವ್ಯತ್ಯಾಸ ಆಗಿದೆ ಅಂತ ಅನಿಸುತ್ತೆ. ಆದರೆ ಆಗ ಅವರು ನಿಮ್ಮನ್ನು ನೋಡಿ, ಏನಪ್ಪ ನೀನು, ಏನಮ್ಮ ನೀನು, ಹೆಂಗೆ ಮಾಡಿದ್ದೆ, ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ಬಿಟ್ಟು ಗುಣಗುಟ್ಟಿದ್ರೆ, ವಿರುದ್ಧವಾಗಿ ಮಾತನಾಡಿದ್ರೆ, ನೋಯಿಸಿದ್ರೆ, ಕಾರ್ಯಗಳನ್ನು ಅರ್ಥ ಮಾಡ್ಕೊಳ್ದಿರ ಅವರನ್ನು ಬಾಧೆಗೊಳಪಡಿಸುವಾಗ ಆ ತಂದೆ ತಾಯಿ ಪರಿಸ್ಥಿತಿ ಹೆಂಗಿರುತ್ತೆ? ಅವ್ರಿಗೆ ತುಂಬ ನೋವಾಗುತ್ತೆ. ಒಂದು ವೇಳೆ ನೀವೇ ಆ ಸ್ಥಾನದಲ್ಲಿ ಇದ್ರಿ ಅಂತ ಅಂದ್ಕೊಳ್ಳಿ, ಮಕ್ಕಳ ಮೇಲೆ ತುಂಬ ಪ್ರೀತಿ ಇದ್ದು ನಿಮ್ಮ ಜೀವನವನ್ನೇ ಅವ್ರಿಗೋಸ್ಕರ ದಾರಿ ಎರೆದಿರ್ತೀರ, ಎಲ್ಲವನ್ನ ಮಾಡಿರ್ತೀರ. ಆದರೆ ಸ್ವಲ್ಪ ಯಾವುದೋ ಒಂದು ಕಾರ್ಯ ಅವ್ರಿಗೆ ವ್ಯತ್ಯಾಸ ಕಾಣಿಸುವಾಗ, ನಿಮ್ಮನ್ನು ಅವರು ಬೈದು, ನಿಮ್ಮನ್ನು ದೂಷಿಸಿ, ನಿಮ್ಮನ್ನು ಬಾಧೆಪಡಿಸುವಾಗ ನಿಮಗೆ ತುಂಬ ನೋವಾಗುತ್ತೆ. ಯಾಕೆ ತುಂಬ ನೋವಾಗುತ್ತೆ ಅಂತಂದರೆ, ನನ್ನ ಮಕ್ಕಳನ್ನು ಎಷ್ಟೋ ಪ್ರೀತಿಸಿ ನನ್ನ ಜೀವನವನ್ನೇ ಅವ್ರಿಗೋಸ್ಕರ ದಾರಿ ಎರೆದು ನನ್ನ ಜೀವನದಲ್ಲಿ ಎಲ್ಲವನ್ನ ಅವ್ರಿಗೋಸ್ಕರ ಮಾಡಿ ಅವ್ರು ಚೆನ್ನಾಗಿರಲಿ ಅಂತ ಇಷ್ಟೆಲ್ಲ ಮಾಡಿ ಕೊನೆಗೆ ಒಂದು ಕಾರ್ಯ ಏನೋ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಹೇಳಿ ನನ್ನ ಮಗ ಈ ಥರ ಮಾತಾಡ್ತಾನಲ್ಲ, ನನ್ನ ಮಗಳು ಈ ಥರ ಮಾತಾಡ್ತಾಳಲ್ಲ ಅಂತ ಅವ್ರ ಮನಸ್ಸು ಒಡೆದು ಹೋಗುತ್ತೆ. ಅದೇ ರೀತಿಯಾಗಿ ದೇವರು ಕೂಡ, ದೇವರು ನಿಮಗೋಸ್ಕರ ಎಲ್ಲವನ್ನು ಮಾಡಿ ಯಾವುದೋ ಒಂದು ಕಾರ್ಯ ನಿಮಗೆ ವ್ಯತ್ಯಾಸವಾಗಿ ಕಾಣಿಸ್ತಾ ಇದೆ ಅನ್ನೋ ಮಾತ್ರಕ್ಕೆ, ದೇವರೇ ನಿನ್ನ ನಂಬಿ ಏನು ಪ್ರಯೋಜನ, ನಿನ್ನಲ್ಲಿ ವಿಶ್ವಾಸ ಇಟ್ಟು ಏನು ಪ್ರಯೋಜನ, ನಾನು ಚರ್ಚೆಗೆ ಹೋಗಿ ಏನು ಪ್ರಯೋಜನ, ನಾನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ದೇವ್ರ ನಮ್ಮ ಮೇಲೆ ಏನು ಪ್ರೀತಿ ಇದೆ, ದೇವ್ರ ನಮ್ಮ ಮೇಲೆ ಏನು ಕನಿಕರ ಇದೆ ಅಂತೆಲ್ಲ ಮಾತಾಡ್ತೀರ ಅಂತಂದ್ರೆ ದೇವ್ರ ಮನಸ್ಸು ಒಡೆದು ಹೋಗುತ್ತೆ. ದೇವರು ನಿಮಗೋಸ್ಕರ ಏನು ಮಾಡಿಲ್ಲ, ಎಲ್ಲವನ್ನ ದೇವರು ಮಾಡಿದ್ದಾರೆ. ನಿಮಗೋಸ್ಕರವಾಗಿ ಅವರೇ ಮನುಷ್ಯನಾಗಿ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಎಲ್ಲವನ್ನ ಅವರು ಮಾಡಿದ್ದಾರೆ. ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯ ಸಹಜವಾದ ಕಾರ್ಯವಲ್ಲ, ಸಾಧಾರಣವಾದ ಕಾರ್ಯವಲ್ಲ. ಅವರು ದೇವರಾಗಿದ್ರು, ದೇವರ ಪ್ರತಿರೂಪವಾಗಿದ್ರು. ದೇವರನ್ನ ಯಾರು ಯಾವತ್ತೂ ಎಂದೂ ಕಂಡಿಲ್ಲ, ಕಾಣೋದಕ್ಕೆ ಆಗೋದು ಇಲ್ಲ. ಆದರೆ ಅಂಥ ಮಹಿಮೆಯಾದ ದೇವರು ಸಾಧಾರಣ ಒಂದು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದರು. ಅದು ಎಂಥ ಅಸಹಜವಾದ ಒಂದು ಕಾರ್ಯ. ಸರ್ವಲೋಕಕ್ಕೆ ಒಡೆಯನಾಗಿರುವ ಕರ್ತನಾದ ದೇವರು, ಅಖಿಲಾಂಡವನ್ನು ನಿಯಂತ್ರಣ ಮಾಡುವಂಥ ದೇವರು. ಈ ಜಗತ್ತು, ಈ ಅಖಿಲಾಂಡ ಎಷ್ಟು ದೊಡ್ಡದಿದೆ ನಮ್ಗೆ ಗೊತ್ತಾ? ವಿಜ್ಞಾನದಲ್ಲಿ ಈ ಜಗತ್ತು ಮನುಷ್ಯರು ಇದುವರೆಗೂ ದೇವರು ಎಷ್ಟು ಸೃಷ್ಟಿ ಮಾಡಿಟ್ಟಿದ್ದಾರೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಇದುವರೆಗೂ ಆಗಿಲ್ಲ. ಆದರೆ ಕಂಡು ಹಿಡಿದಿರೋದನ್ನ ಗ್ರಹಿಸೋದಕ್ಕೆ ಇದುವರೆಗೂ ಆಗಿಲ್ಲ. ಪ್ರತಿ ದಿವಸ ಪ್ರತಿ ವರ್ಷ ಅದು ದೊಡ್ಡದಾಗಿನೇ ಇದೆ ಸೃಷ್ಟಿ ಅನ್ನೋದು ಮನುಷ್ಯನಿಗೆ ಗೊತ್ತಾಗ್ತಾ ಇದೆ. ಅಷ್ಟು ಮಹಿಮೆಯಾದ ಸೃಷ್ಟಿಯನ್ನು ದೇವರು ಉಂಟು ಮಾಡಿದ್ದಾರೆ. ಅವೆಲ್ಲವನ್ನ ದೇವರು ನಿಯಂತ್ರಣ ಮಾಡ್ತಾರೆ. ಆದರೆ ಅಂಥ ಮಹಿಮೆಯಾದ ದೇವರು ಈ ಒಂದು ಭೂಮಿಗೆ ಕೇವಲ ಸಾಧಾರಣ ಮನುಷ್ಯನಾಗಿ ಅವರು ಬರ್ತಾರೆ ಅಂತಂತಂದ್ರೆ ಅದು ಸಹಜವಾದ ವಿಷಯ ಅಲ್ಲ. ಆದರೆ ಆ ರೀತಿಯಾಗಿ ಬಂದು ಈ ಲೋಕದಲ್ಲಿ ಬದುಕಿ ಅದೇ ಮನುಷ್ಯರ ಕೈಯಲ್ಲಿ ಬಯಸ್ಕೊಂಡು, ಉಗಿಸ್ಕೊಂಡು, ಒಡಿಸ್ಕೊಂಡು, ಗಾಯಪಟ್ಟು, ರಕ್ತ ಸುರಿಸಿ ಮರಣ ಹೊಂತಾರೆ ಅಂತಂತಂದ್ರೆ ಅದು ಸಹಜವಾದ ಕಾರ್ಯ ಅಲ್ಲ. ಆದರೆ ಆ ರೀತಿ ಮರಣ ಹೊಂದಿ ಮತ್ತೆ ಪುನರುತ್ಥಾನವಾಗಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಅವರು ತಂದೆ ಆದ ದೇವರ ಬಲಗಡೆಯಲ್ಲಿದ್ದಾರೆ. ಆದರೆ ಏನು ಗೊತ್ತಾ, ಮೊದಲಿಗೂ ಈಗಲೂ ಇರುವಂಥ ವ್ಯತ್ಯಾಸ, ಆತನ ಮನುಷ್ಯನಾಗಿ ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಆತನ ದೇವರ ಸ್ವರೂಪವಾಗಿದ್ರು. ಆದರೆ ದೇವರ ಸ್ವರೂಪವಾಗಿದ್ದ ಆತನು ಈಗ ಮನುಷ್ಯ ಸ್ವರೂಪನಾಗಿದ್ದಾರೆ. ಯೇಸು ಕ್ರಿಸ್ತನು ಶಾಶ್ವತವಾಗಿ ನನ್ನಂತೆ ನಿಮ್ಮಂತೆ ಆದರು. ಆತನು ದೇವರ ಸ್ವರೂಪದಲ್ಲಿದ್ದ ಆತನು ಮನುಷ್ಯನಾಗಿ ಬಂದು ಮರಣ ಹೊಂದಿ ಪುನರುತ್ಥಾನವಾಗಿ ಎದ್ದು ಬಂದು ಇವಾಗ ಯಾವ ತರ ಇದ್ದಾರೆ ಅಂತಂದ್ರೆ ಮನುಷ್ಯ ಸ್ವರೂಪದಲ್ಲಿಯೇ ಶಾಶ್ವತವಾಗಿ ಅವರು ಇದ್ದಾರೆ. ನನ್ನಂತೆ ನಿಮ್ಮಂತೆ ಅವರು ಶಾಶ್ವತವಾಗಿ ಆದರು. ದೇವರಾಗಿದ್ದುಕೊಂಡು ನನ್ನಂತೆ ನಿಮ್ಮಂತೆ ಇದ್ದಾರೆ. ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಎಂತ ತೀರ್ಮಾನ ಮಾಡಿದ್ರು ಅಂತಂದ್ರೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಅವರೇ ನಮ್ಮ ಸ್ವರೂಪವಾಗಿ ಶಾಶ್ವತವಾಗಿ ಆದರು. ಇವತ್ತು
ನಿತ್ಯ ನಿತ್ಯಕ್ಕೂ ಯೇಸು ಕ್ರಿಸ್ತನು ಮನುಷ್ಯ ಸ್ವರೂಪನಾಗಿ ದೇವರಾಗಿ ಸದಾಕಾಲ ಇರ್ತಾರೆ. ಇದು ಅವರು ನಮಗೋಸ್ಕರ ಮಾಡಿದ ಕಾರ್ಯ. ಆದ್ರೆ ನೀವೇನ್ ಹೇಳ್ತೀರಾ, ದೇವ್ರು ನಮಗೋಸ್ಕರ ಏನ್ ಮಾಡಿದ್ರು? ದೇವ್ರನ್ನ ಅರ್ಥ ಮಾಡ್ಕೊಳ್ದಿರ ಅವ್ರು ಮಾತಾಡೋ ಮಾತು ಅದೆಲ್ಲ. ತಂದೆ ತಾಯಿ ಎಲ್ಲವನ್ನು ಮಾಡಿ ಅವ್ರ ಜೀವನವನ್ನೇ ಅವ್ರಿಗೋಸ್ಕರ ದಾರಿ ಎರೆದಿದ್ರು ಕೂಡ ಒಂದು ಸಣ್ಣ ಪುಟ್ಟ ಕಾರ್ಯದಲ್ಲಿ ವ್ಯತ್ಯಾಸ ಆಗುವಾಗ ನಮ್ಮ ಅಪ್ಪ ನಮ್ಮನ್ನ ನಮ್ಗೇನ್ ಮಾಡಿದ್ರು ಅಂತಾರಲ್ಲ, ಅವರು ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳದೆ ಹೋದ ಮಕ್ಕಳು. ದೇವ್ರು ನಮಗೇನ್ ಮಾಡಿದ್ರು ಅಂತ ಹೇಳೋರು ಕೂಡ ಇವತ್ತು ದೇವ್ರನ್ನ ಅರ್ಥ ಮಾಡ್ಕೊಳ್ಳದೆ ಇರುವವರು. ದೇವರು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಆದ್ರೆ ಅವರನ್ನ ಅರ್ಥ ಮಾಡ್ಕೊಳ್ಳುವಂತ ಮಕ್ಕಳು ನಾವು ಆಗ್ಲಿಲ್ಲ. ಅದೇ ಸಮಸ್ಯೆ. ಅದರಿಂದ ಯಾವತ್ತೂ ನಾವು ದೇವರ ವಿರುದ್ಧವಾಗಿ ಗುಣಗುಟ್ಟಬಾರದು. ದೇವರು ನಮಗೋಸ್ಕರ ಎಲ್ಲ ಒಳ್ಳೆಯದನ್ನ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಸಹ ಅವ್ರು ಮಾಡ್ತಾರೆ. ಒಂದು ವೇಳೆ ಯಾವುದೋ ಒಂದು ಕಾರ್ಯ ನಮಗೆ ವ್ಯತ್ಯಾಸವಾಗಿ ಕಾಣಿಸ್ತಾ ಇದೆ ಅಂತಂತಂದ್ರೆ ಅದರಲ್ಲಿ ದೇವರದ್ದು ಏನೋ ಒಂದು ಉದ್ದೇಶ ಇರುತ್ತೆ. ಒಂದು ನಮ್ಮಲ್ಲೇ ಏನೋ ತಪ್ಪಿರ್ಬೋದು. ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ರು ಸಹ ಆ ಒಳ್ಳೆಯದನ್ನ ಕಾದುಕೊಳ್ಳುವಂತಹ ಒಂದು ನಡವಳಿಕೆ ನಮ್ಮಲ್ಲಿ ಇಲ್ಲದೇ ಇರಬಹುದು. ನಮ್ಮ ತಪ್ಪಿನಿಂದ ನಮಗೆ ಕಾರ್ಯಗಳು ವ್ಯತ್ಯಾಸವಾಗಿ ಆಗ್ತಾ ಇರ್ಬೋದು. ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡ್ರೆ ದೇವರು ನಮಗೆ ಮಾಡುವಂಥ ಒಳ್ಳೆಯದು ಸರಿಯಾಗಿ ನಮಗೆ ಸೇರುತ್ತೆ. ಅಥವಾ ಒಂದು ವೇಳೆ ನಾವು ಎಲ್ಲಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ರೂ ಸಹ ನಮಗೆ ಕಾರ್ಯಗಳು ವ್ಯತ್ಯಾಸವಾಗಿ ಆಗ್ತಾ ಇದೆ ಅಂತಂತಂದ್ರೆ ಅದು ನಮ್ಮ ಕೇಡಿಗೋಸ್ಕರವಾಗಿ ಅಲ್ಲ, ನಮ್ಮ ಒಳಿತಿಗೋಸ್ಕರವಾಗಿನೇ. ದೇವರು ಏನೋ ಒಂದು ಉದ್ದೇಶದಿಂದ ಅಂತ ಒಂದು ಪರಿಸ್ಥಿತಿಯನ್ನು ನಮ್ಮನ್ನು ಕಳುಹಿಸ್ತಾ ಇದ್ದಾರೆ. ಮುಂದಕ್ಕೆ ಎಲ್ಲವೂ ಒಳ್ಳೆಯದಾಗಿನೇ ಬದಲಾಗುತ್ತೆ. ಹಲ್ಲೆಲೂಯ. ನಾನು ನೀವು ದೇವರು ಒಳ್ಳೆಯವರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ದೇವರು ಯಾವತ್ತೂ ಸಹ ನಮಗೆ ಕೇಡನ್ನು ಮಾಡೋದಿಲ್ಲ. ನಮಗೆ ಬಾಧೆ ಆಗುವಂಥ ಕಾರ್ಯಗಳನ್ನು ಮಾಡಬೇಕನ್ನೋದು ದೇವರಿಗೆ ಇಷ್ಟ ಇಲ್ಲ. ಅವ್ರು ಮಾಡೋದೆಲ್ಲವೂ ಸಹ ಒಳ್ಳೆಯದಕ್ಕಾಗಿದೆ. ಹಲ್ಲೆಲೂಯ. ದೇವರು ಒಳ್ಳೆಯವರು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ದೇವರನ್ನು ಮಹಿಮೆ ಪಡಿಸೋಣ. ಈ ವರ್ಷದ ಈ ಕಡೆಗೆ ಬಂದಿರುವಂಥ ನಾವು ಮಾಡಬೇಕಾಗಿರುವಂಥ ಒಂದು ಕಾರ್ಯ, ದೇವರ ಉಪಕಾರಗಳನ್ನೆಲ್ಲ ನಾವು ಸ್ಮರಿಸಬೇಕು. ಅವ್ರ ಉಪಕಾರಗಳನ್ನು ಸ್ಮರಿಸಿ ಅವರು ಒಳ್ಳೆಯವರು ಅನ್ನೋದನ್ನು ತಿಳಿದುಕೊಂಡು ನಾವು ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸುವಂಥವர்களಾಗಿರಬೇಕು. ಆಗ ಇನ್ನೂ ಮಹಿಮೆಯಾದ ಕಾರ್ಯಗಳನ್ನು ದೇವರ ನಮ್ಮ ಜೀವಿತಗಳಲ್ಲಿ ಅವರು ಮಾಡ್ತಾರೆ. ಹಲ್ಲೆಲೂಯ. ಆಗ ಒಂದು ನಾವು ದೇವರು ಮಾಡುವ ಒಂದು ಉಪಕಾರಗಳನ್ನು ಯಾಕೆ ತಿಳಿದುಕೊಳ್ಳಬೇಕಂತಂದ್ರೆ ಅದರ ಮುಖಾಂತರ ದೇವರು ಒಳ್ಳೆಯವನು ಅನ್ನೋದನ್ನು ಕಂಡುಕೊಂಡು ನಾವು ದೇವರನ್ನು ಸ್ತುತಿಸಿ ದೇವರಿಂದ ಇನ್ನೂ ಮಹಿಮೆಯಾದ ಕಾರ್ಯಗಳನ್ನು ಹೊಂದಿಕೊಳ್ಳೋದಕ್ಕೆ ಅದು ಅವಕಾಶ ಆಗುತ್ತೆ. ಆಗ ಒಂದು ದೇವರು ಮಾಡಿರೋ ಉಪಕಾರಗಳನ್ನು ನೆನೆಸಿಕೊಳ್ಳೋದು ದೇವರಿಗೆ ಮಹಿಮೆಯನ್ನು ಉಂಟು ಮಾಡುತ್ತೆ. ಮತ್ತೆ ನಾವು ದೇವರು ಮಾಡಿರೋ ಕಾರ್ಯಗಳನ್ನ ಯಾಕೆ ನೆನಪು ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಇನ್ನೊಂದು ಕಾರಣವೂ ಇದೆ. ಇನ್ನೊಂದು ಕಾರಣ ಏನಂತಂತಂದ್ರೆ ಅದು ನಮ್ಮನ್ನ ಬಲಪಡಿಸುತ್ತೆ. ಹಲ್ಲೆಲೂಯ. ಒಂದು, ದೇವರು ನಮಗೆ ಮಾಡಿರುವಂಥ ಉಪಕಾರಗಳನ್ನು ನೆನೆಸಿಕೊಳ್ಳುವಾಗ ಅದು ದೇವರಿಗೆ ಮಹಿಮೆಯನ್ನು ತರುತ್ತೆ. ಎರಡನೇದು, ದೇವರ ಉಪಕಾರಗಳನ್ನು ನಾವು ಸ್ಮರಿಸುವಾಗ ಅದು ನಮ್ಮನ್ನ ಬಲಪಡಿಸುತ್ತೆ. ಹಲ್ಲೆಲೂಯ. ನಾವು ಆಗಲೇ ಓದಿ ನೋಡಿದಂಥ ಕೀರ್ತನ ವಾಕ್ಯವನ್ನ ಮತ್ತೆ ಓದೋಣ. ನಾವು ಆಗಲೇ ಓದಿ ನೋಡಿದಂಥ ಕೀರ್ತನ ವಾಕ್ಯ ಕೀರ್ತನೆಗಳು 77, 10, 11 ನಾವು ಓದಿ ನೋಡಿದರೆ ಕೀರ್ತನೆಗಾರನು ಈ ರೀತಿ ಹೇಳೋದನ್ನು ನಾವು ಆಗಲೇ ನೋಡಿದ್ವಿ. ಮತ್ತು ನಾನು ಅಂದುಕೊಂಡದ್ದೇನೆಂದರೆ, ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ, ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ಇಲ್ಲಿ ಈ ಕೀರ್ತನೆಗಾರ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ದೇವರ ಭುಜಬಲ ಪ್ರಕಟವಾದ ವರ್ಷಗಳನ್ನು ನಾನು ಜ್ಞಾಪಕ ಮಾಡ್ಕೊಳ್ತೀನಿ, ದೇವರ ಅದ್ಭುತಗಳನ್ನು ನಾನು ನೆನಪು ಮಾಡ್ಕೊಳ್ತೀನಿ ಅಂತೆಲ್ಲ ನಾನು ಹೇಳ್ತಾ ಇದ್ದಾನೆ. ಆದರೆ ಇದಕ್ಕಿಂತ ಮುಂಚೆ ಈ ಕೀರ್ತನೆಗಾರ ಏನು ಹೇಳ್ತಾ ಇದ್ದ ಅಂತಂತಂದ್ರೆ, ನಾವು ಹೇಳೋ ರೀತಿಯೇ ಕೆಲವೊಂದು ಮಾತುಗಳು ತಾನು ಹೇಳ್ತಾ ಇದ್ದ. ನಾವು ಆವಾಗವಾಗ ಹೇಳ್ತಾ ಇರ್ತೀವಿ. ಅದೇ ಥರ ಮಾತುಗಳನ್ನ ಕೀರ್ತನೆಗಾರನು ಕೂಡ ಹೇಳ್ತಾ ಇದ್ದ. ಏನು ಹೇಳ್ತಾ ಇದ್ದ? ನಾವು 6ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ಓದಿ ನೋಡೋಣ. ಕೀರ್ತನೆಗಳು 77ನೇ ಅಧ್ಯಾಯ 6ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು, ನನ್ನ ಅಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲಿ ವಿಚಾರಿಸಿಕೊಂಡದ್ದೇನೆಂದರೆ, ಈ ಕೀರ್ತನೆಗಾರ ಏನು ಮಾಡ್ತಾ ಇದ್ದಾನೆ ಅಂತಂತಂದರೆ, ನನ್ನ ಅಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲಿ ವಿಚಾರಿಸಿಕೊಂಡದ್ದೇನೆಂದರೆ, ಅಂದರೆ ತನಗೆ ತಾನೇ ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇದ್ದಾನೆ, ಆಚೆಗಡೆ ಬೇರೆ ಯಾರಿಗೂ ಹೇಳ್ತಾ ಇಲ್ಲ. ತನಗೆ ತಾನೇ ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇದ್ದಾನೆ, ಮನಸ್ಸಲ್ಲಿ ತಾನೇ ವಿಚಾರಿಸ್ಕೊಳ್ತಾ ಇದ್ದಾನೆ. ಆಗ ಈ ಕೀರ್ತನೆಗಾರ ಅಂತರ್ಯದಲ್ಲಿ ಏನು ಮಾತಾಡ್ಕೊಳ್ತಾ ಇದ್ದಾನೆ, ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ಕೊಳ್ತಾ ಇದ್ದಾನೆ ಅಂತ ನಾವು ಓದಿ ನೋಡಿದ್ರೆ 7ನೇ ವಾಕ್ಯದಿಂದ, ಕರ್ತನು ಸದಾಕಾಲಕ್ಕೂ ಬಿಟ್ಟೇ ಬಿಡುವನು, ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ, ಆತನ ಕೃಪಾವಾತ್ಸಲ್ಯವು ನಿಂತೇ ಹೋಯಿತು, ಆತನ ವಾಗ್ದಾನವು ಎಂದೆಂದಿಗೂ ಬಿದ್ದೇ ಹೋಯಿತು, ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನು, ಕೋಪದಿಂದ ತನ್ನ ಕರಳುಗಳನ್ನು ಬಿಗಿ ಹಿಡಿದಿದ್ದಾನು. ಈ ಕೀರ್ತನೆಗಾರ ಏನು ಮಾಡ್ತಾ ಇದ್ದಾನೆ ಅಂತಂತಂದ್ರೆ, ತನ್ನ ಮನಸ್ಸಲ್ಲಿ ತಾನೇ ಯೋಚನೆ ಮಾಡ್ಕೊಳ್ತಾ ಇದ್ದಾನೆ, ತನ್ನ ಮನಸ್ಸಲ್ಲಿ ತಾನೇ ವಿಚಾರಣೆ ಮಾಡ್ಕೊಳ್ತಾ ಇದ್ದಾನೆ, ತನಗೆ ತಾನೇ ಮಾತಾಡ್ಕೊಳ್ತಾ ಇದ್ದಾನೆ. ಏನು ಮಾತಾಡ್ಕೊಳ್ತಾ ಇದ್ದಾನೆ?
ಕರ್ತನು ಸದಾ ಕಾಲಕ್ಕೂ ಬಿಟ್ಟೇ ಬಿಡುವನು. ದೇವರು ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಬಿಟ್ಟಿದ್ದಾರಾ? ಮತ್ಯಾವತ್ತೂ ದೇವರು ಕೈ ಹಿಡಿಯೋದಿಲ್ವಾ? ದೇವರು ಪುನಃ ಪ್ರಸನ್ನನಾಗುವುದಿಲ್ವಾ? ಅಂದ್ರೆ ದೇವರು ತಿರ್ಗಾ ನಮಗೆ ಕಾಣಿಸ್ಕೊಳ್ಳೋದಿಲ್ವಾ? ನಾನು ನಿಮಗೋಸ್ಕರ ಇದ್ದೇನೆ ಅಂತ ನಮ್ಮನ್ನು ಬಲಪಡಿಸೋದಿಲ್ವಾ? ಆತನ ಕೃಪಾ ವಾತ್ಸಲ್ಯ ನಿಂತೇ ಹೋಯ್ತಾ? ದೇವರ ಕೃಪೆ ದಯೆ ವಾತ್ಸಲ್ಯ ನಿಂತೇ ಹೋಯ್ತಾ? ಆತನ ವಾಗ್ದಾನವು ಎಂದೆಂದಿಗೆ ಬಿದ್ದೇ ಹೋಯಿತು. ಅಂದ್ರೆ ದೇವ್ರ ಕೊಟ್ಟಂತ ಮಾತುಗಳು ಅದು ಬಿದ್ದು ಹೋಯ್ತಾ? ದೇವರು ದಯೆ ಬಿಡಲಿಕ್ಕೆ ಮರೆತು ಬಿಟ್ಟನು? ದೇವರು ತನ್ನ ದಯೆಯನ್ನು ನಮ್ಮಿಂದ ತೆಗೆದುಬಿಟ್ಟಿದ್ದಾರ? ತನ್ನ ಕರಳುಗಳನ್ನ ದೇವರು ಕೋಪದಿಂದ ಬಿಗಿ ಹಿಡಿದಿದ್ದಾನ? ದೇವರು ನಮಗೆ ಕಠಿಣವಾಗಿ ಮಾರ್ಪಟ್ಟಿದ್ದಾರ? ಈ ರೀತಿಯೆಲ್ಲ ತಾನು ಪ್ರಶ್ನೆಗಳು ಹಾಕೊಳ್ತಾ ಇದ್ದಾನೆ ಒಳಗಡೆ. ಏನಕ್ಕಿಂತ ಎಲ್ಲ ಪ್ರಶ್ನೆಗಳು ಹಾಕೊಳ್ತಾ ಇದ್ದಾನೆ? ತನ್ನ ಪರಿಸ್ಥಿತಿ ಅದೇ ತರನೇ ಇದೆ. ಕೀರ್ತನೆಗಾರನ ಪರಿಸ್ಥಿತಿ ಏನಾಗಿದೆ? ಅದೇ ತರನೇ ಇದೆ. ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ತಂದೆಯೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೆ ಎಂಬುದಾಗಿ ಹೇಳಿದ್ರು. ಕಾರಣ ಏನಂತಂದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಆ ರೀತಿಯ ಪರಿಸ್ಥಿತಿ ಇತ್ತು. ಇದೇ ರೀತಿಯ ಕೀರ್ತನೆಗಾರನ ಪರಿಸ್ಥಿತಿ. ಕರ್ತನು ಸದಾಕಾಲಕ್ಕೆ ಬಿಟ್ಟು ಬಿಡುವನು ಅಂತ ತಾನು ಅನ್ಕೊಳ್ತಾ ಇದ್ದಾನೆ ಅಂತಂತಂದ್ರೆ ತನ್ನ ಪರಿಸ್ಥಿತಿ ಕರ್ತನು ಕೈ ಬಿಡಲ್ಪಟ್ಟ ಪರಿಸ್ಥಿತಿ ಆಗಾಗಿದೆ. ಅವ್ರು ಪುನಃ ಪ್ರಸನ್ನ ಆಗುವುದಿಲ್ವಾ ಅಂತಂತಂದ್ರೆ ಕರ್ತನು ಸದ್ಯಕ್ಕೆ ತನಗೆ ಪ್ರಸನ್ನ ಆಗ್ತಾ ಇಲ್ಲ. ದೇವರ ವಾಗ್ದಾನಗಳು ತನ್ನಲ್ಲಿ ನೆರವೇರ್ತಾ ಇಲ್ಲ. ದೇವರ ದಯೆ ತನಗೆ ಗೊತ್ತಾಗ್ತಾ ಇಲ್ಲ. ಆಗ ತಾನು ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ, ಕರ್ತನಿಂದ ದೂರವಾಗಿದ್ದೇನೋ ಅನ್ನುವಂಥ ಸ್ಥಿತಿಯಲ್ಲಿ ತನ್ನ ಪರಿಸ್ಥಿತಿ ಇದೆ. ತನ್ನ ಜೀವನ ತಳುಕು ಬೆಳಕಾಗಿದೆ. ಕಾರ್ಯಗಳೆಲ್ಲ ತನಗೆ ವಿರುದ್ಧವಾಗಿ ನಡೀತಾ ಇದೆ. ತಾನು ನೆನೆಸುವಂಥದ್ದು ಒಂದೂ ಆಗ್ತಾ ಇಲ್ಲ. ದೇವರು ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಾದಂಥ ಪರಿಸ್ಥಿತಿ ಆ ಕೀರ್ತನೆಗಾರನಿಗೆ ಇದೆ. ಆದ್ರೆ ಅಂಥ ಸಂದರ್ಭದಲ್ಲಿ ಅದನ್ನೆಲ್ಲ ತಾನು ಯೋಚನೆ ಮಾಡಿ ಆಮೇಲೆ ತಿರುಗಿ ತನಗೆ ತಾನೇ ಇನ್ನೊಂದು ಮಾತು ಕೂಡ ಹೇಳ್ಕೊಳ್ತಾನೆ. ಅದನ್ನೇ ನಾವು 10ರಲ್ಲಿ 11ರಲ್ಲಿ ನೋಡೋದು. ಮೊದಲು ಈ ಥರ ಎಲ್ಲ ಅನ್ಕೊಳ್ತಾನೆ, ದೇವ್ರು ನಮ್ಮನ್ನು ಕೈ ಬಿಟ್ಬಿಟ್ರೇನೋ, ದೇವ್ರು ತಿನ್ನ ನಮಗೆ ಪ್ರಸನ್ನ ಆಗೋದಿಲ್ಲವೇನೋ, ದೇವ್ರ ವಾಗ್ದಾನ ನೆರವೇರೋದಿಲ್ಲವೇನೋ, ದೇವರು ತನ್ನ ಕರುಳನ್ನು ನಮಗೋಸ್ಕರವಾಗಿ ಕೋಪದಿಂದ ಬಿಗಿ ಹಿಡಿದಿದ್ದಾರೇನೋ, ದೇವ್ರ ದಯ ಹಿಡಿದಕ್ಕೆ ಮರೆತು ಬಿಟ್ರೇನೋ. ಯಾಕಂದ್ರೆ ತನ್ನ ಪರಿಸ್ಥಿತಿ ಅದೇ ಥರನೇ ಇದೆ ಈಗ. ಅದು ಇಷ್ಟೆಲ್ಲ ತಾನು ಅನ್ಕೊಂಡು ಆಮೇಲೆ ತಾನೇ ತಿರ್ಗಾ ತನಗೆ ಮಾತಾಡ್ಕೊಳ್ತಾನೆ. ಏನು ಮಾತಾಡ್ಕೊಳ್ತಾನೆ? ಮತ್ತು ನಾನು ಅಂದುಕೊಂಡದೇನೆಂದರೆ, ಹೀಗೆಲ್ಲ ಯೋಚನೆ ಮಾಡಿದೆ, ಆದರೆ ಆಮೇಲೆ ಬೇರೆ ಇನ್ನೊಂದು ಯೋಚನೆ ಮಾಡಿದೆ. ಏನು ಯೋಚನೆ ಮಾಡಿದೆ ಅಂತಂದರೆ, ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ. ಈ ಥರ ಎಲ್ಲ ಅನ್ಕೊಳ್ಳೋದೇನು? ನನ್ನ ಬಲಹೀನತೆ. ಅದು ಸತ್ಯ ಏನು ಅಂತಂತಂದರೆ, ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು. ಈ ಥರ ಅನ್ಕೊಳ್ಳೋದು ನನ್ನ ಬಲಹೀನತೆ. ಆದರೆ ನಾನೇನು ಮಾಡ್ತೀನಿ? ದೇವರ ಭುಜಬಲ ಪ್ರಕಟವಾದ ವರ್ಷಗಳನ್ನ ಜ್ಞಾಪಕ ಮಾಡಿಕೊಳ್ತೀನಿ. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು. ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ದೇವರೇ, ನನ್ನ ಪರಿಸ್ಥಿತಿ ಈಗ ತುಂಬಾ ಕೆಟ್ಟದಾಗಿದೆ. ನೀನು ನನ್ನಿಂದ ದೂರ ಆಗಿದೆಯೇನೋ, ನೀನು ನನ್ನನ್ನು ಕೈ ಬಿಟ್ಬಿಟ್ಟಿದೆಯೇನೋ, ನೀನು ನನಗೆ ಮತ್ತೆ ಪ್ರಸನ್ನ ಆಗೋದಿಲ್ಲವೋ, ನಿನ್ನ ವಾಗ್ದಾನಗಳು ನೆರವೇರೋದಿಲ್ಲವೇನೋ. ದೇವರೇ, ನನ್ನ ಪರಿಸ್ಥಿತಿ ಈ ಥರ ಇದೆ. ಆದರೆ ನಾನೇನು ಮಾಡ್ತೇನೆ? ಇದಕ್ಕೆ ಮುಂಚೆ ನೀನು ಮಾಡಿದ ಕಾರ್ಯಗಳನ್ನು ನೆನೆಸ್ಕೊಳ್ತೇನೆ. ಇದಕ್ಕೆ ಮುಂಚೆ ನೀನು ಮಾಡಿದಂಥ ಅದ್ಭುತಗಳನ್ನು ನಾನು ಜ್ಞಾಪಕ ಮಾಡ್ಕೊಳ್ತೇನೆ ಅಂತ ತಾನು ಹೇಳೋದನ್ನು ನಾವು ಕಾಣ್ತೀವಿ. ಹಂಗೆ ಮುಂದೆ ಆ ಅಧ್ಯಾಯದಲ್ಲೆಲ್ಲ ನಾವು ಓದ್ತಾ ಹೋದರೆ ಇಸ್ರಾಯೇಲ್ ಜನಗಳಿಗೆ ದೇವರು ಏನೆಲ್ಲ ಮಾಡಿದ್ರು ಅದೆಲ್ಲವನ್ನ ತಾನು ನೆನಪು ಮಾಡ್ಕೊಳ್ತಾನೆ. ಇಸ್ರಾಯೇಲ್ ಜನಗಳನ್ನು ಯಾವ ರೀತಿ ಬಿಡಿಸಿದ್ರು, ಇಸ್ರಾಯೇಲ್ ಜನಗಳಿಗೆ ಯಾವ ಥರ ಎಲ್ಲ ದೇವರು ಅದ್ಭುತ ಮಾಡಿದ್ರು ಅದೆಲ್ಲ ನೆನಪು ಮಾಡ್ಕೊಳ್ತಾನೆ. ಅದೆಲ್ಲ ನೆನಪು ಮಾಡಿಕೊಂಡು ನನ್ನನ್ನು ದೇವರು ಅದೇ ಥರ ಬಿಡಿಸ್ತಾರೆ. ನನ್ನ ಪರಿಸ್ಥಿತಿ ಇವತ್ತು ಕೆಟ್ಟು ಹೋಗಿರ್ಬೋದು, ನಾನು ಕಟ್ಟಲ್ಪಟ್ಟವನಾಗಿರ್ಬೋದು, ಬಂಧನದಲ್ಲಿರ್ಬೋದು, ಕರ್ತನು ನನಗೆ ದೂರವಾಗಿದ್ದಾನೇನೋ ಅಂತ ಅನಿಸ್ಬೋದು, ಯಾವ ಕಾರ್ಯ ನನಗೆ ನಡೆಯದಿರಬಹುದು, ನಾನು ನಿರೀಕ್ಷಿಸುವಂಥ ಯಾವ ಕಾರ್ಯ ಆಗದಿರಬಹುದು. ಆದರೆ ದೇವರು ಪೂರ್ವದಲ್ಲಿ ಮಾಡಿದ ಕಾರ್ಯಗಳನ್ನೆಲ್ಲ ನಾನು ನೆನೆಸಿಕೊಳ್ತೇನೆ. ದೇವರು ನನಗೂ ಸಹ ಮಾಡ್ತಾರೆ, ನನ್ನನ್ನು ಬಲಪಡಿಸ್ತಾರೆ, ನನ್ನನ್ನು ನಡೆಸ್ತಾರೆ ಅಂತ ತನ್ನನ್ನು ತಾನು ಭರವಸೆ ಪಡಿಸಿಕೊಳ್ಳೋದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ಹಾಗೆ ದೇವರು ನಮಗೆ ಮಾಡಿದ ಉಪಕಾರಗಳನ್ನು ನಾವು ನೆನೆಸುವಂಥವರಾಗಿರಬೇಕು. ಯಾಕೆ? ಅದು ನಮ್ಮನ್ನು ಬಲಪಡಿಸುತ್ತೆ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಾವು ಇದೇ ರೀತಿಯಾದ ಸ್ಥಿತಿಗಳಲ್ಲಿದ್ವಿ, ಒಂದು ಕಾಲದಲ್ಲಿ ಇದೇ ರೀತಿ ಬಾಧೆಗಳಲ್ಲಿದ್ವಿ. ಆದರೆ ದೇವರು ಆ ಸ್ಥಿತಿಗಳಲ್ಲಿ ಯಾವ ರೀತಿ ಎಲ್ಲ ನಮ್ಮನ್ನು ಬಿಡಿಸಿದ್ರು. ಇವತ್ತು ಸಹ ನಾವು ಏನೇ ಬಾಧೆಯಲ್ಲಿದ್ರು ಅದರಿಂದ ದೇವರು ನಮ್ಮನ್ನು ಬಿಡಿಸ್ತಾರೆ ಅನ್ನುವಂಥ ಒಂದು ಉತ್ಸಾಹ, ಒಂದು ಧೈರ್ಯ, ಒಂದು ಸಮಾಧಾನ, ಒಂದು ಭರವಸೆ ಕರ್ತನಲ್ಲಿ ನಮಗೆ ಉಂಟಾಗುತ್ತೆ. ಹಲ್ಲೆಲೂಯಾ. ನಾವು ದೇವರು ಮಾಡಿದ ಕಾರ್ಯಗಳನ್ನು ಸ್ಮರಿಸಬೇಕು. ಯಾಕೆ? ಒಂದು ಕಾರಣ, ಅದು ದೇವರಿಗೆ ಮಹಿಮೆಯನ್ನು ಉಂಟು ಮಾಡುತ್ತೆ. ಎರಡನೇದಾಗಿ ನನ್ನನ್ನು ನಿಮ್ಮನ್ನು ಬಲಪಡಿಸುತ್ತೆ. ಹಲ್ಲೆಲೂಯಾ. ಕಡೆಯದಾಗಿ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಕೀರ್ತನೆಗಳ ಪುಸ್ತಕ 103ನೇ ಅಧ್ಯಾಯ ವಾಕ್ಯಗಳು 1-2 ನಾವು ಓದಿ ನೋಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ.
ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರನು ಹೇಳುವಂಥ ಮಾತೇನೆಂದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನನಗೆ ನಿಮಗೆ ಮಾಡಿರುವಂಥ ಉಪಕಾರಗಳಲ್ಲಿ ಒಂದನ್ನಾದರೂ ನಾವು ಮರೆಯುವಂಥವುಗಳಾಗಿ ಇರಬಾರದು. ಹಲ್ಲೆಲೂಯಾ. ಒಂದನ್ನಾದರೂ ನಾವು ಮರೆಯದೆ ಕರ್ತನ ಕಾರ್ಯಗಳನ್ನು ನಾವು ಜ್ಞಾಪಕಪಡಿಸಿಕೊಳ್ಳೋಣ. ಅದು ದೇವರಿಗೆ ಮಹಿಮೆಯನ್ನು ಉಂಟು ಮಾಡುತ್ತದೆ, ನಮಗೆ ಕರ್ತನಲ್ಲಿ ಬಲವನ್ನು ಕೊಡುತ್ತದೆ. ಈವರೆಗೂ ನಡೆಸಿರುವ ಕರ್ತನು ಇನ್ನು ಮುಂದೆ ನಮ್ಮನ್ನು ನಡೆಸುವನು. ಹಲ್ಲೆಲೂಯಾ.